ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಜ್ಞಾನೋಕ್ತಿಗಳ ಪುಸ್ತಕ ಅಧ್ಯಾಯ 1 ವಾಕ್ಯ 33 ಓದಿ ನಾವು ಮುಂದಕ್ಕೆ ಹೋಗೋಣ. Proverbs chapter 1 verse 33. ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯ 33ನೇ ವಾಕ್ಯ. ನನ್ನ ಮಾತಿಗೆ ಕಿವಿಗೊಡುವವರಾದರೂ, ನನ್ನ ಮಾತಿಗೆ ಅಥವಾ ದೇವರ ಮಾತಿಗೆ, ದೇವರ ವಾಕ್ಯಕ್ಕೆ ಕಿವಿ ಕೊಡುವವರಾದರೂ ಸುರಕ್ಷಿತವಾಗಿ ಇರುವರು, ಕೇಡಿಗೆ ಭಯಪಡದೆ, ಯಾವ ಕೇಡಿಗೂ ಭಯಪಡದೆ ನೆಮ್ಮದಿಯಾಗಿ ಬಾಳುವರು. Praise the Lord. Hallelujah. ಯೇಸುವೆ ಸ್ತೋತ್ರ. ಯಾವುದಕ್ಕೆ ಕಿವಿ ಕೊಟ್ರೆ? ದೇವರ ಮಾತಿಗೆ ಕಿವಿ ಕೊಟ್ಟರೆ, ದೇವರ ವಾಕ್ಯಕ್ಕೆ ಕಿವಿ ಕೊಟ್ರೆ ಅಂತ ಹೇಳಿದ್ರೆ ಬರೀ ಕೇಳಿಸ್ಕೊಂಡ್ರೆ ಆಗೋದಿಲ್ಲ. ಕೇಳಿಸ್ಕೊಳ್ಳೋದ್ರಿಂದ ಅಲ್ಲ ಪ್ರಯೋಜನ. ಯಾವಾಗ ನಾವು ಕೇಳಿಸಿಕೊಂಡ ಮಾತುಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ನಾವು ಜೀವಿಸ್ತೀವಲ್ವಾ, ಆಗ ಮಾತ್ರವೇ ನಮಗೆ ಆ ವಾಕ್ಯದ ಶಕ್ತಿ ಅನುಭವಿಸ್ಲಿಕ್ಕೆ ಆಗ್ತದೆ. ಏನು ಈಗ ಕೇಳಿಸ್ಕೊಂಡಿದೀವಲ್ವಾ, ಕೇಡಿಗೆ ಭಯಪಡದೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಯಾರಿಗಾಗ್ತದೆ ಅಂದ್ರೆ, ಚರ್ಚಿಗೆ ಹೋಗಿ ಪ್ರಬೋಧನೆ ಆಲಿಸಿ ಬಂದವರಿಗೆ ಆಗೋದಿಲ್ಲ, ಅಥವಾ ಪ್ರತಿದಿನ ಯೂಟ್ಯೂಬ್ ನಲ್ಲೋ ಅಥವಾ ಇನ್ನೆಲ್ಲೋ ವಾಕ್ಯ ಕೇಳಿಸ್ಕೊಂಡ್ರೆ ಆಗೋದಿಲ್ಲ. ಕೇಳಿಸಿಕೊಂಡ ಮಾತುಗಳು ನನಗೆ ಅರ್ಥ ಆಗಬೇಕು. I must understand the word of God. After that, I need to obey the word of God. ದೇವರ ವಾಕ್ಯ ಕೇಳಿಸ್ಕೋಬೇಕು, ನನಗೆ ಅರ್ಥ ಆಗಬೇಕು, ಮತ್ತು ನಾನು ಅದನ್ನು ಕೈಗೊಂಡು ನಡಿಬೇಕು. ಆಗ ನನಗೆ ಏನಾಗ್ತದೆ ಗೊತ್ತಾ? ಖಂಡಿತವಾಗಿಯೂ ಈ ಲೋಕದಲ್ಲಿರುವ ಯಾವುದೇ ಕೇಡಿಗೂ ನಾನು ಒಳಗಾಗದೆ, ಕೇಡಿಗೆ ಭಯಪಡದೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಆಗ್ತದೆ. ಇವತ್ತು ಎಷ್ಟೋ ಜನ ನಾವು ಬೈಬಲ್ ಓದ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಚರ್ಚಿಗೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ, ಆದರೂ ಕೂಡ ಭಯದಲ್ಲಿ ಬದುಕ್ತಾ ಇದ್ದೀವಿ, ನಿರಾಶೆಯಲ್ಲಿ ಬದುಕ್ತಾ ಇದ್ದೀವಿ, ಟೆನ್ಷನ್ ಅಲ್ಲಿ ಬದುಕ್ತಾ ಇದ್ದೀವಿ. ಕಾರಣ ಏನು ಅಂದ್ರೆ, ನೀವು ಚರ್ಚಿಗೆ ಹೋಗದೇ ಇರೋದಲ್ಲ, ಬೈಬಲ್ ಓದದೇ ಇರೋದಲ್ಲ, ನೀವು ಕೇಳಿಸಿಕೊಂಡ ಮಾತು ನಿಮಗೆ ಅರ್ಥ ಆಗ್ತಾ ಇಲ್ಲ, ನಿಮ್ಮ ಹೆಡ್ಡಿಗೆ ಅರ್ಥ ಆಗ್ತಾ ಇದೆ, ಕನ್ವಿಕ್ಷನ್ ಬರ್ತಾ ಇಲ್ಲ, ಮನವರಿಕೆ ಆಗ್ತಾ ಇಲ್ಲ. ನೋಡಿ, ಆ ಮನವರಿಕೆಗೆ ಬೈಬಲ್ ಹೇಳುತ್ತೆ ನೋಯಿಂಗ್ ದ ಟ್ರೂತ್ ಅಂತ ಹೇಳುತ್ತೆ, ಸತ್ಯದ ಅರಿವು ಅಂತ ಹೇಳುತ್ತೆ. ಸತ್ಯದ ಅರಿವು ಒಳಗಡೆ ಆಗ್ತಾ ಇಲ್ಲ, ಬುದ್ಧಿಗೆ ಅರ್ಥ ಆಗ್ತಾ ಇದೆ. ಹೌದು ಕರೆಕ್ಟ್ ಹೇಳ್ತೀವಿ, ಆದ್ರೆ ಇಲ್ಲಿ ಕನ್ವಿಕ್ಟ್ ಆಗಬೇಕು. ಆ ಕನ್ವಿಕ್ಷನ್ ಕೊಡುವವರು ಪವಿತ್ರಾತ್ಮರಾಗಿದ್ದಾರೆ. ಓನ್ಲಿ ಹೋಲಿ ಸ್ಪಿರಿಟ್ ಗಿವ್ಸ್ ಅಸ್ ದ ಕನ್ವಿಕ್ಷನ್. ಪ್ರೀಚರ್ ಕ್ಯಾನಾಟ್ ಗಿವ್ಸ್ ದ ಕನ್ವಿಕ್ಷನ್. ಪ್ರೀಚರ್ ಕ್ಯಾನ್ ಪ್ರೀಚ್, ಹೋಲಿ ಸ್ಪಿರಿಟ್ ಕ್ಯಾನ್ ಕನ್ವಿಕ್ಟ್. ಈಗ ನಾನು ಪ್ರೀಚ್ ಮಾಡ್ತಾ ಇದ್ದೇನೆ ಅಷ್ಟೇ, ಕನ್ವಿಕ್ಷನ್ ಬರೆಸ್ಲಿಕ್ಕೆ ಆಗೋದಿಲ್ಲ. ಯಾರ ಒಳಗಡೆನೂ ಒಂದು ಮನವರಿಕೆಯನ್ನ, ಸತ್ಯದ ಅರಿವನ್ನ ತಂದುಕೊಡ್ಲಿಕ್ಕೆ ಯಾವ ಬೋಧಕನಿಗೂ ಆಗೋದಿಲ್ಲ. ಈ ಮನವರಿಕೆ ಅಥವಾ ಸತ್ಯದ ಅರಿವು ನಮ್ಮ ಒಳಗಡೆ ತಂದುಕೊಡುವವರು ಪವಿತ್ರಾತ್ಮರಾಗಿದ್ದಾರೆ, ಹೋಲಿ ಸ್ಪಿರಿಟ್. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಮೊಟ್ಟ ಮೊದಲೊಬ್ಬ ಮನುಷ್ಯ ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಬೇಕು ತನ್ನ ಜೀವನದಲ್ಲಿ. ವಿತೌಟ್ ಹೋಲಿ ಸ್ಪಿರಿಟ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ವರ್ಡ್ ಆಫ್ ಗಾಡ್. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ವಿತೌಟ್ ರಿಸೀವಿಂಗ್ ದ ಹೋಲಿ ಸ್ಪಿರಿಟ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಜೀಸಸ್. ಪವಿತ್ರಾತ್ಮನನ್ನು ಸ್ವೀಕಾರ ಮಾಡದೇ ಇರುವ ಒಬ್ಬ ಮನುಷ್ಯನಿಗೆ ಯೇಸು ಕ್ರಿಸ್ತನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಯೇಸು ಕ್ರಿಸ್ತರು ಯಾರಾಗಿದ್ದಾರೆ ಎಂಬ ನಿಜವಾದ ಒಂದು ಸತ್ಯ ಮನವರಿಕೆ ಆಗಬೇಕಾದ್ರೆ ಮೊದಲು ಅವನು ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳಬೇಕು. ಅಂದ್ರೆ ಯೇಸು ಸ್ವಾಮಿ ಹೇಳಿದ ಪ್ರಕಾರ ಹೇಳೋದಾದ್ರೆ, ಬಾರ್ನ್ ಅಗೇನ್ ಆಗಬೇಕು, ಹೊಸದಾಗಿ ಹುಟ್ಟಬೇಕು. ಒಬ್ಬನು ಆತ್ಮಿಕವಾದ ಜನ್ಮವನ್ನ ಪಡೆದುಕೊಳ್ಳದೆ ಕೇವಲ ಸಾಂಪ್ರದಾಯಿಕವಾಗಿ ಮಾತ್ರ ಕ್ರೈಸ್ತನಾಗಿ ಇರೋದ್ರಿಂದ ಅವನಿಗೆ ಯೇಸು ಯಾರು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ದೇವರ ವಾಕ್ಯ ಅರ್ಥ ಆಗೋದಿಲ್ಲ, ಅಂದ್ರೆ ಮನವರಿಕೆ ಆಗೋದಿಲ್ಲ, ಕನ್ವಿಕ್ಷನ್ ಸಿಗೋದಿಲ್ಲ. ಏನೋ ಸ್ವಲ್ಪ ಅದ್ಭುತಗಳು ಆಗ್ಬಹುದು, ಒಂದಿಷ್ಟು ಆಶೀರ್ವಾದಗಳು ಸಿಗಬಹುದು, ರೋಗ ಸೌಖ್ಯ ಸಿಗಬಹುದು, ಪಿಶಾಚಿಗಳು ಬಿಟ್ಟು ಹೋಗ್ಬಹುದು, ಅಲ್ಲಿ ಇಲ್ಲಿ ಸ್ವಲ್ಪ ಏನೋ ಒಂದು ಅನುಭವಗಳಾಗಬಹುದು. ಆದ್ರೆ ನಿಜವಾದ ಕ್ರಿಸ್ತನ ಅನುಭವ ಒಳಗಡೆ ಆಗೋದಿಲ್ಲ. ನಿಜವಾದ ಕ್ರಿಸ್ತನ ಅನುಭವ, ಯೇಸುವಿನ ಅನುಭವ ಎಲ್ಲಿಯವರೆಗೆ ನಮಗೆ ಆಗೋದಿಲ್ವೋ ನಮ್ಮ ಜೀವನ ಯೇಸುವಿಗೆ ಸರೆಂಡರ್ ಮಾಡಿ ಕೊಡೋದು ಇಲ್ಲ. ಇವತ್ತೆಷ್ಟೋ ಜನ ಕ್ರೈಸ್ತರು ನಾವು ಇದ್ದೀವಿ, ವಾಕ್ಯ ಆಲಿಸ್ತಾನೆ ಇದ್ದೀವಿ. ಆರ್ ಯು ಏಬಲ್ ಟು ಸರೆಂಡರ್ ಯುವರ್ ಲೈಫ್ ಟು ಗಾಡ್? ಆರ್ ಯು ಏಬಲ್ ಟು ಸರೆಂಡರ್ ಯುವರ್ ಸೆಲ್ಫ್ ಟು ಕ್ರೈಸ್ಟ್?
ನಿನ್ನ ಜೀವಿತವನ್ನ ಎಷ್ಟೋ ವರ್ಷದಿಂದ ಕ್ರೈಸ್ತನಾಗಿದೆಯಲ್ವಾ, ಎಷ್ಟೋ ವರ್ಷದಿಂದ ದೇವರ ವಾಕ್ಯ ಆಲಿಸ್ತಾ ಇದೆಯಲ್ವಾ, ನಿನ್ನ ಜೀವನವನ್ನ ಸಂಪೂರ್ಣವಾಗಿ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಡ್ಲಿಕ್ಕೆ, ಸಮರ್ಪಣೆ ಮಾಡ್ಕೊಡ್ಲಿಕ್ಕೆ ನಿನಗೆ ಆಗ್ತಾ ಇದೆಯಾ? ಬೈಬಲ್ ಓದ್ಲಿಕ್ಕೆ ಆಗ್ತಾ ಇದೆ, ಹಾಡು ಹೇಳಲಿಕ್ಕೆ ಆಗ್ತಾ ಇದೆ, ಸ್ತುತಿ ಮಾಡ್ಲಿಕ್ಕೆ ಆಗ್ತಾ ಇದೆ, ಚರ್ಚಿಗೆ ಹೋಗ್ಲಿಕ್ಕೆ ಆಗ್ತಾ ಇದೆ, ಕಾಣಿಕೆ ಕೊಡ್ಲಿಕ್ಕೆ ಆಗ್ತಾ ಇದೆ, ಹಲ್ಲೆಲೂಯಾ ಹೇಳಲಿಕ್ಕೆ ಆಗ್ತಾ ಇದೆ. ಇದೆಲ್ಲ ಈಸಿ, ಯಾರು ಮಾಡ್ಬೋದು. ಆದ್ರೆ ನನ್ನ ಜೀವಿತವನ್ನ, ನನ್ನನ್ನ ಪೂರ್ತಿಯಾಗಿ ದೇವರಿಗೆ ಸರೆಂಡರ್ ಮಾಡಿ ಕೊಡ್ಲಿಕ್ಕೆ ಆಗ್ತಾ ಇದೆಯಾ? ಅದೇ ದೇವರು ಬಯಸ್ತಾ ಇರೋದು. ಅದನ್ನ ಬೈಬಲ್ ಹೇಳೋದೇನು ಗೊತ್ತಾ? ಆರಾಧನೆ. ರೋಮ 12ರಲ್ಲಿ ನೋಡ್ತೀವಿ, ರೋಮನ್ಸ್ 12:1. Saint Paul to Romans chapter 12 verse 1. ಸಂತ ಪೌಲರು ರೋಮನರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳ್ತಾರೆ, ಆದುದರಿಂದ ಸಹೋದರ ಸಹೋದರಿಯರೇ, ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು, ದೇವರ ಅಪಾರ ಕೃಪೆ, ಕರುಣೆ, ದಯೆ, ಓಕೆ, ಇದೆಲ್ಲವನ್ನ ನಿಮ್ಮ ನೆನಪಿಗೆ ತಂದು ನಾನು ಬೇಡಿಕೊಳ್ಳುವುದೇನೆಂದರೆ, ದೇವರ ಆತ್ಮರು ಬೇಡಿಕೊಳ್ತಾ ಇದ್ದಾರೆ. ಇದು ದೇವರ ಆತ್ಮನ ಒಂದು ಬಯಕೆ ಆಗಿದೆ, ಆಯ್ತಾ? ಪವಿತ್ರಾತ್ಮನು ಬೇಡಿಕೊಳ್ಳುವುದೇನೆಂದರೆ, ಐ ಬಿಸೀಚ್ ಯು ಅಂತ ಹೇಳ್ತಾ ಇದ್ದಾರೆ. ಬಿಸೀಚ್ ಯು ಅಂದ್ರೆ ಐ ರಿಕ್ವೆಸ್ಟ್ ಯು, ಐ ಪ್ಲೀಡ್ ಯು, ಐ ಬೆಗ್ ಯು. ಭಿಕ್ಷೆ ಬೇಡ್ತಾ ಇದ್ದೀನಿ, ಯಾಚಿಸ್ತಾ ಇದ್ದೀನಿ ಅಂತ. ನೋಡಿ, ಪವಿತ್ರಾತ್ಮರು ಎಷ್ಟೊಂದು ನಮ್ಮ ಮುಂದೆ ಯಾಚನೆ ಮಾಡ್ತಾ ಇದ್ದಾರೆ, ಯಾಚಿಸ್ತಾ ಇದ್ದಾರೆ. ಈ ವಾಕ್ಯದ ಮುಖಾಂತರವಾಗಿ ಐ ಬಿಸೀಚ್ ಯು ಮೈ ಬ್ರದರ್ ಅಂತ ಇದೆ. ನನ್ನ ಪ್ರೀತಿಯ ಒಲವಿನ ಸಹೋದರ ಸಹೋದರಿಯರೇ, ನಾನು ನಿಮ್ಮಲ್ಲಿ ಯಾಚನೆ ಮಾಡ್ತಾ ಇದ್ದೇನೆ, ಯಾಚಿಸ್ತಾ ಇದ್ದೇನೆ. ಭಿಕ್ಷೆ ಯಾಚಿಸೋ ತರ ದೇವರ ಆತ್ಮರು ಯಾಚಿಸ್ತಾ ಇದ್ದಾರೆ. ಏನಂತ ಯಾಚಿಸ್ತಾ ಇದ್ದಾರೆ? ಕಾಣಿಕೆ ಕೊಡಿ ಅಂತ ಅಲ್ಲ, ಹೂವು ಕೊಡಿ ಅಲ್ಲ, ಹಣ ಕೊಡಿ ಅಲ್ಲ, ಕ್ಯಾಂಡಲ್ ಕೊಡಿ ಅಂತ ಅಲ್ಲ. ಐ ಬಿಸೀಚ್ ಯು ವಾಟ್? ನಿಮ್ಮನ್ನೇ ದೇವರಿಗೆ ಮೀಸಲಾದ, ನಿಮ್ಮನ್ನೇ, ಆಫರ್ ಯುವರ್ ಸೆಲ್ಫ್, ಆಫರ್ ಯುವರ್ ಬಾಡೀಸ್, ಆಫರ್ ಯುವರ್ ಹೋಲ್ ಬೀಯಿಂಗ್. ನಿಮ್ಮನ್ನೇ, ನಿನ್ನ ದೇಹವನ್ನೇ, ನಿನ್ನನ್ನೇ ದೇವರಿಗೆ ಮೀಸಲಾದ, ಮೆಚ್ಚುಗೆಯಾದ, ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿ. ಹೋಲಿ, acceptable and living sacrifice unto God. ಇದೇ ನೀವು ಸಲ್ಲಿಸಬೇಕಾದ, ಇದೇ ನೀವು ಸಲ್ಲಿಸಬೇಕಾದ ನಿಜವಾದ ಆರಾಧನೆ. This is the true worship. This is the true worship, and God wants each and every one of us to worship Him according to His word. ದೇವರವರ ವಾಕ್ಯದ ಪ್ರಕಾರ ನಾವು ಅವರನ್ನು ಆರಾಧನೆ ಮಾಡಬೇಕೆಂದು ಬಯಸ್ತಾರೆ. ಆರಾಧನೆ ಮಾಡುವುದು ಅಂದ್ರೆ ಹಾಡು ಹೇಳೋದಲ್ಲ. ಆರಾಧನೆ ಮಾಡೋದು ಅಂದ್ರೆ ಕೈ ಎತ್ತಿ ಹಲ್ಲೆಲೂಯಾ ಹೇಳೋದು ಅಲ್ಲ. ಆರಾಧನೆ ಮಾಡೋದಂದ್ರೆ ಉರುಳು ಸೇವೆ ಮಾಡೋದು ಅಲ್ಲ. ಆರಾಧನೆ ಮಾಡೋದಂದ್ರೆ ಕೈ ತಟ್ಟೋದಲ್ಲ. ಆರಾಧನೆ ಮಾಡೋದು ಅಂದ್ರೆ ಸರೆಂಡರಿಂಗ್ ಮೈ ಹೋಲ್ ಬೀಯಿಂಗ್ ಟು ಜೀಸಸ್. ನನ್ನನ್ನು ಪೂರ್ತಿಯಾಗಿ ದೇವರಿಗೆ ಕೊಡೋದು. ಆದರೆ ಹಾಗಾದ್ರೆ ಕೈ ತೊಟ್ಟೋದು, ಡ್ಯಾನ್ಸ್ ಮಾಡೋದು, ಹಲ್ಲೆಲೂಯಾ ಹೇಳೋದು, ಹಾಡೋದು, ಇದೆಲ್ಲ ಏನು? ಇದೆಲ್ಲವೂ ಕೂಡ ಎಕ್ಸ್ಪ್ರೆಷನ್ ಆಫ್ ಮೈ ಹಾರ್ಟ್. ನನ್ನ ಹೃದಯದ ಒಂದು ಒಳಗಡೆ ಏನು ನಡೀತಾ ಇದೆಯಲ್ಲ, ಆ ಸಂತೋಷ, ಆ ಆನಂದ, ಆ ಕೃತಜ್ಞತೆ, ಅದನ್ನ ನಾನು ಬಹಿರಂಗಪಡಿಸೋದು. ದೇವರು ಮಾಡಿದ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳುವಾಗ ಕೈ ತಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ಹಾಡ್ತೀವಿ, ಸ್ತುತಿಸ್ತೀವಿ. ದೇವರ ಮಹಿಮೆ ಕಾಣುವಾಗ, ದೇವರಲ್ಲಿ ಆನಂದಿಸುವಾಗ ಅದನ್ನು ವ್ಯಕ್ತಪಡಿಸೋದು ಹೇಗೆ? ಹೀಗೆ. ಇದರ ಮುಖಾಂತರ ಥ್ರೂ ಆಲ್ ದೀಸ್ ಐ ಆಮ್ ಗಿವಿಂಗ್ ಮೈ ಸೆಲ್ಫ್ ಟು ಗಾಡ್. ಎಲ್ಲದರ ಮುಖಾಂತರ ನನ್ನನ್ನೇ ನಮ್ಮ ದೇವರಿಗೆ ಹೋಗ್ಬಿಡ್ತಾ ಇದ್ದೇನೆ. ಯಾವಾಗ ನಿಜವಾಗಲೂ ದೇವರ ವಾಕ್ಯದ ಪ್ರಕಾರ ದೇವರನ್ನು ನಾವು ಆರಾಧನೆ ಮಾಡ್ತೀವಲ್ವಾ, ಇದು ಒಂದು ದಿನ ಮಾಡುವಂತ ಕಾರ್ಯ ಅಲ್ಲ, ಯಾವುದೋ ಸಾಂಪ್ರದಾಯಿಕ ಕಾರ್ಯ ಅಲ್ಲ, ಯಾವುದೋ ಚರ್ಚ್ ಒಳಗೆ ಕೂತ್ಕೊಂಡು ಮಾಡುವಂತ ಕಾರ್ಯ ಅಲ್ಲ. ದಿಸ್ ಮಸ್ಟ್ ಬಿ ಅವರ್ ಡೈಲಿ ರುಟೀನ್, ಅವರ್ ಲೈಫ್. ನಮ್ಮ ಜೀವನದ ಪ್ರತಿ ದಿನ ಮಾಡಬೇಕಾದ ಕಾರ್ಯ. ಎವ್ರಿ ಡೇ ವಿ ಆರ್ ಕ್ರಿಯೇಟೆಡ್ ಟು ವರ್ಷಿಪ್ ದ ಕ್ರಿಯೇಟರ್. We are created to worship the Creator. But what we are doing is, today we are worshipping the creation. ನೀವು ಕೇಳಬಹುದು, ಹೇಗೆ ನಾವು ಯೇಸುವನ್ನೇ ಆರಾಧಿಸ್ತಾ ಇದ್ದೀವಿ ಅಂತ ನೀವು ಹೇಳ್ಬೋದು. In your mouth you are saying that you are worshipping God. What is the condition of your heart today? ನಿಮ್ಮ ಹೃದಯದ ಪರಿಸ್ಥಿತಿ ಏನಾಗಿದೆ? Where you surrendered your life. ನಿಮ್ಮ ಹೃದಯವನ್ನು ಎಲ್ಲಿ ಸಮರ್ಪಣೆ ಮಾಡಿಕೊಟ್ಬಿಟ್ಟಿದ್ದೀರಿ? ಕೆಲವರು ನಿಮ್ಮ ಹೃದಯವನ್ನು ಮನುಷ್ಯರಿಗೆ ಸಮರ್ಪಣೆ ಮಾಡಿಕೊಟ್ಬಿಟ್ಟಿದ್ದೀರಿ. ಇವನೇ ನನ್ನ ಜೀವ, ಇವಳೇ ನನ್ನ ಜೀವ. ಕೆಲವರು ನಿಮ್ಮ ಹೃದಯವನ್ನು ಪೂರ್ತಿ ಮಕ್ಕಳಿಗೆ ಸಮರ್ಪಣೆ ಮಾಡಿಕೊಟ್ಟಿದ್ದೀರಿ, ಜೀವನ ಸಂಗಾತಿಗೆ ಸಮರ್ಪಣೆ ಮಾಡಿಕೊಟ್ಟಿದ್ದೀರಿ, ಬಿಸ್ನೆಸ್ಗೆ ಸಮರ್ಪಣೆ ಮಾಡಿಕೊಟ್ಟಿದ್ದೀರಿ, ಹಣ ಸಂಪಾದನೆಗೆ ಸಮರ್ಪಣೆ ಮಾಡಿಕೊಟ್ಟಿದ್ದೀರಿ, ಇನ್ನಿತರ ABCD XYZ ಈ ರೀತಿ
ರೀತಿ ನಿಮ್ಮ ಮನಸ್ಸನ್ನು ಪೂರ್ತಿಯಾಗಿ, ದೇಹವನ್ನು ಪೂರ್ತಿಯಾಗಿ ನೀವು ಯಾವುದಕ್ಕೆ ಬಿಟ್ಟು ಕೊಡ್ತಾ ಇದ್ದೀರಿ? ದಟ್ ಈಸ್ ಯುವರ್ ಗಾಡ್. ಯು ಆರ್ ವರ್ಷಿಪಿಂಗ್ ದಟ್. ದಟ್ ಈಸ್ ಐಡಲ್ ವರ್ಷಿಪ್. ಅದೇ ವಿಗ್ರಹ ಆರಾಧನೆ. ಪ್ರೀತಿಯ ಸಹೋದರ ಸಹೋದರಿಯರು, ಇವತ್ತು ಎಷ್ಟೋ ಜನ ನಾವು ಆರಾಧನೆ ಯೇಸುವೆ ಅಂತ ಬಾಯಲ್ಲಿ ಹೇಳ್ತೀವಿ, ಆದರೆ ನಮ್ಮ ಆರಾಧನೆ ಪೂರ್ತಿ ಹೋಗ್ತಾ ಇರೋದು ಪಿಶಾಚಿಗೆ. ಇಂಡೈರೆಕ್ಟ್ಲಿ ಅವರ್ ವರ್ಷಿಪ್ ಇಸ್ ಗೋಯಿಂಗ್ ಟು ಡೆವಿಲ್. ಹೌ? ಬಿಕಾಸ್ ವಿ ಆರ್ giving our heart to this world and things of this world. When you give your heart and mind to this world and things of this world, you are worshipping devil. ನೀವು ಯಾವಾಗ ನಿಮ್ಮ ಹೃದಯವನ್ನು, ಮನಸ್ಸನ್ನು ಲೋಕಕ್ಕೂ ಲೌಕಿಕವಾದವುಗಳಿಗೂ ಬಿಟ್ಟುಕೊಟ್ಟು ಯೇಸುವೇ ಸ್ತೋತ್ರ ಹಲ್ಲೆಲೂಯಾ ಅಂತ ಹೇಳ್ತೀರಲ್ವಾ, that worship goes to the devil, not to the triune God. ತ್ರೈಕ ದೇವರಿಗೆ ಆರಾಧನೆ ಹೋಗೋದಿಲ್ಲ. ಅದು ಹೋಗಬೇಕಾದ್ರೆ heart must be surrendered to God. Heart must be surrendered to the word of God. ನಮ್ಮ ಹೃದಯ ದೇವರಿಗೆ ಶರಣಾಗಬೇಕು. ನಮ್ಮ ಹೃದಯ ದೇವರ ವಾಕ್ಯಕ್ಕೆ ಶರಣಾಗಬೇಕು. ವರ್ಡ್ ಮಸ್ಟ್ ಟೇಕ್ ಕಂಟ್ರೋಲ್ ಆಫ್ ಅವರ್ ಲೈಫ್. ವಾಕ್ಯ ನಮ್ಮ ಜೀವಿತದ ನಿಯಂತ್ರಣವನ್ನು ತೆಗೆದುಕೋಬೇಕು. Now, who is taking the control of your life? Who is the controller of your life? Most of the time, money is the controller of your life. You yourself is the controller of your life. ಎಷ್ಟೋ ಬಾರಿ ನಮ್ಮ ಹಣ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ, ಅಥವಾ ಲೋಕ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ, ನಮ್ಮ ಸ್ವಂತ ಬುದ್ಧಿ ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ಬಾಯಲ್ಲಿ ಸ್ತುತಿ ಸ್ತೋತ್ರ ಹಲ್ಲೆಲೂಯಾ ಎಲ್ಲ ನಾವು ಹೇಳ್ತೀವಿ, ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಇಷ್ಟೇ ಥಿಂಕ್ ಮಾಡಿ, ವರ್ಡ್ ವಾಕ್ಯ ನನ್ನನ್ನು ನಿಯಂತ್ರಿಸ್ತಾ ಇದೆಯಾ ಅಥವಾ ಲೋಕ ನನ್ನನ್ನು ನಿಯಂತ್ರಿಸ್ತಾ ಇದೆಯಾ? ನಾವು ನಿಜವಾದ ಆರಾಧಕರಾದರೆ ವಾಕ್ಯ ನಮ್ಮನ್ನು ನಿಯಂತ್ರಿಸುತ್ತೆ. ಯೇಸು ನಮ್ಮನ್ನು ನಿಯಂತ್ರಿಸ್ತಾರೆ. ವಾಕ್ಯ ನಮ್ಮನ್ನು ಮುನ್ನಡೆಸುತ್ತೆ. ಇವತ್ತು ಅದು ನಮ್ಮ ಜೀವಿತದಲ್ಲಿ ಆಗುತ್ತೆ. ವಾಕ್ಯ ಯಾವತ್ತೂ ಕೂಡ ಸುಳ್ಳಾಗೋದಿಲ್ಲ. ವಾಕ್ಯ ಯಾವತ್ತೂ ಕೂಡ ಸುಳ್ಳಾಗೋದಿಲ್ಲ. ಯಾಕೆಂದ್ರೆ ಯೇಸು ವಾಕ್ಯ ಒಂದೇ. ಯೇಸು ಸತ್ಯ. ಬರೀತಾರೆ, ಐ ಆಮ್ ದ ಟ್ರೂತ್. ಐ ಆಮ್ ದ ಓನ್ಲಿ ಟ್ರೂತ್. ನಾನು ಮಾತ್ರವೇ ಸತ್ಯ. ಅವರ ಮಾತು ಮಾತ್ರವೇ ಸತ್ಯ. ಈ ಪ್ರಪಂಚದಲ್ಲಿ ಸತ್ಯ ಅಂತ ಒಂದೇ ಇರೋದು, ಅದು ಯೇಸು ಮಾತ್ರನೇ, ಅದು ದೇವರ ವಾಕ್ಯ ಮಾತ್ರನೇ. Apart from that, everything is lie. Everything is deceptive. ಅದನ್ನು ಹೊರತುಪಡಿಸಿ ಏನೆಲ್ಲ ಇದೆಯೋ ಅದೆಲ್ಲ ಸುಳ್ಳು ಮತ್ತು ಅದೆಲ್ಲ ವಂಚನೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. The only truth in this world is Jesus Christ and His word. ಯೇಸು ಕ್ರಿಸ್ತನು ಮತ್ತು ಅವರ ವಾಕ್ಯ ಮಾತ್ರನೇ ಸತ್ಯ. ಆದರೆ ಯಾವಾಗ ನಾವು ನಿಜವಾಗಲೂ ಈ ಸತ್ಯಕ್ಕೆ ಕಚ್ಕೊಂಡು ಬದುಕ್ತೀವಲ್ವಾ, ಸತ್ಯಕ್ಕೆ ಅಂಟ್ಕೊಂಡು ಬದುಕ್ತೀವಲ್ವಾ, ಸತ್ಯಕ್ಕೆ ನಮ್ಮ ಜೀವನ ಸರೆಂಡರ್ ಮಾಡಿಕೊಂಡು ಬದುಕ್ತೀವಲ್ವಾ, ನಮ್ಮ ಜೀವನ ಸತ್ಯದ ದಾರಿಯಲ್ಲಿರುತ್ತೆ. We also will walk in the way of truth. ಇಲ್ಲದೆ ಇದ್ರೆ ಬಾಯಲ್ಲಿ ಮಾತ್ರ ಸತ್ಯ ಸತ್ಯ ಸತ್ಯ, ಹೃದಯ ದೂರ ಇರುತ್ತೆ. ಯೇಸು ಸ್ವಾಮಿ ಹೇಳ್ತಾರಲ್ಲ, ಮತ್ತಾಯನ ಶುಭ ಸಂದೇಶ 15ನೇ ಅಧ್ಯಾಯದ 8ನೇ ವಾಕ್ಯ ಅನಿಸುತ್ತೆ, ಮ್ಯಾಥ್ಯೂ 15:8, ಅಥವಾ ಯೆಶಾಯ ಪ್ರವಾದಿ ಪುಸ್ತಕ 29ನೇ ಅಧ್ಯಾಯದ 11ನೇ ವಾಕ್ಯ, ಎರಡು ಸೇಮೆ ಇದೆ. ಅಲ್ಲಿ ಹೇಳ್ತಾರೆ, ಬರಿಯ ಮಾತಿನ ಮನ್ನಣೆಯನ್ನು ಈಯುತ್ತಾ ಹೃದಯವನ್ನು ದೇವರಿಂದ, ದೇವರ ವಾಕ್ಯದಿಂದ, ದೇವರ ಚಿತ್ತದಿಂದ, ಸ್ವರ್ಗೀಯ ವಿಷಯಗಳಿಂದ ದೂರ ಇರಿಸುತ್ತಾ ನರಕಲ್ಪಿತ ಕಟ್ಟಳೆಗಳನ್ನೇ ದೇವರ ವಾಕ್ಯವೆಂದು ಉಪದೇಶಿಸುತ್ತಾ ಈ ಜನರು ನನಗೆ ಮಾಡುವ ಆರಾಧನೆ ವ್ಯರ್ಥ ಎಂದರು ದೇವರು. ಯಾಕೆ ದೇವಜನರು ಮಾಡುವ ಆರಾಧನೆಯನ್ನ ವ್ಯರ್ಥ ಅಂತ ಯಾಕೆ ಹೇಳಿದ್ರು ಅಂದ್ರೆ, ನಾವು ಬಾಯಲ್ಲಿ ಮಾತ್ರ ದೇವರಿಗೆ ಹತ್ತಿರ ಇರೋ ತರ ಇದೀವಿ, ಹೃದಯದಲ್ಲಿ we are far away from God. Many are dead to God. ಎಷ್ಟೋ ಜನ ದೇವರಿಂದ ಬಹಳ ದೂರ ಇದ್ದಾರೆ, ಇನ್ನು ಬಹಳಷ್ಟು ಮಂದಿ ಸತ್ತವರಾಗ್ಬಿಟ್ಟಿದ್ದಾರೆ ದೇವರ ದೃಷ್ಟಿಯಲ್ಲಿ, ದೇವರ ಪಾಲಿಗೆ. ಬಾಯಲ್ಲಿ ಮಾತ್ರ
ನೀನೇ యేసయ్య ನನ್ನ ಸ್ತುತಿಗೆ ಯೋಗ್ಯನು ಅಂತ ಹೇಳ್ತೀವಿ. ಎಲ್ಲ ದೇವರು ನನ್ನ ಪಕ್ಕದಲ್ಲೇ ಇದ್ದಾರೆ ಅನ್ನೋ ರೀತಿಯಲ್ಲಿ ನಾವು ಬಾಯಿಂದ ಹೇಳ್ತೀವಿ. ಅದಕ್ಕೆ ದೇವರು ಹೇಳಿದ್ದು, ನಿಮ್ಮ ಹೃದಯ ದೂರ ಇದೆ. ಬಾಯಿ ಹತ್ರದಲ್ಲಿದೆ. ಬಾಯಲ್ಲಿ ಯೇಸುವೇ ನನ್ನ ಪ್ರಭು, ಜೀಸಸ್ ಇಸ್ ಮೈ ಲಾರ್ಡ್, ಐ ಲವ್ ಜೀಸಸ್, ಐ ಲವ್ ಗಾಡ್, ಐ ಲವ್ ಹೋಲಿ ಸ್ಪಿರಿಟ್, ಗಾಡ್ ಇಸ್ ಮೈ ಹೆಲ್ಪರ್, ಐ ಆಮ್ ವಿತ್ ಗಾಡ್, ಗಾಡ್ ಇಸ್ ವಿತ್ ಮೀ, ಇಮ್ಯಾನ್ಯುಯಲ್ ಎಲ್ಲ ಹೇಳ್ತೀವಿ. ಆದರೆ where is your heart? Where it is connected, where it is surrendered, ಎಲ್ಲಿದೆ ಹೃದಯ? ಎಲ್ಲಿ ಸಮರ್ಪಿತವಾಗಿದೆ? ಎಲ್ಲಿಗೆ ಕನೆಕ್ಟ್ ಆಗಿದೆ? Is it connected to the word or to the world? If your heart is connected to the world, you can experience the living water. If your heart is connected to the world, you can experience all the tensions and worries and anxieties of this world. ನಿನ್ನ ಹೃದಯ ವಾಕ್ಯಕ್ಕೆ ಕನೆಕ್ಟೆಡ್ ಆಗಿದ್ರೆ ನಿನ್ನ ಹೃದಯದಲ್ಲಿ ಜೀವಚಲ ಅನುಭವ ಆಗ್ತಾ ಇರುತ್ತೆ, ಪರಿಶುದ್ಧಾತ್ಮನ ಅನುಭವ ಆಗ್ತಾ ಇರುತ್ತೆ. ನಿನ್ನ ಹೃದಯ ಲೋಕಕ್ಕೆ ಕನೆಕ್ಟೆಡ್ ಆಗಿದ್ರೆ ಲೋಕದಲ್ಲಿರುವ ಟೆನ್ಷನ್, ಭಯ, ಆತಂಕ ಎಲ್ಲ ದುರಿಚ್ಛೆಗಳು ನಿನ್ನ ಜೀವಿತದಲ್ಲಿ ಇರ್ತದೆ, ಕುಟುಂಬದಲ್ಲಿ ಇರ್ತದೆ. ಮತ್ತೆ ಪ್ರಾರ್ಥನೆ ಮಾಡಿ ಇಷ್ಟು ಬೊಬ್ಬೆ ಹಾಕಿ ಸೌಂಡ್ ಮಾಡಿ ಹಲ್ಲೆಲೂಯಾ ಹೇಳಿ ಏನಾದರೂ ಪ್ರಯೋಜನ ಇದೆಯಾ ಕೇಳಿದ್ರೆ ಏನೇನೂ ಪ್ರಯೋಜನ ಇಲ್ಲ. ನಾಟಕ ಕಂಪನಿ ತರ ಕಾಣಿಸ್ಕೊಳ್ತೀವಿ ನಾವು. ಹಾಗೆ ಮಾಡಿ ಏನು ಪ್ರಯೋಜನ ಇಲ್ಲ. ಒಂದು ರಿಯಾಲಿಟಿಯಲ್ಲಿ ಬರಬೇಕು. ಒಂದು ರಿಯಾಲಿಟಿಗೆ ನಾವು ಬರಬೇಕಾದ್ರೆ ಮೊದಲು ಯೇಸು ಹೇಳುವಂಥದ್ದು, ನೀನು ಹೊಸದಾಗಿ ಹುಟ್ಟಬೇಕು, ನಿನ್ನ ಒಳಗಡೆ ಒಂದು ಆತ್ಮಿಕ ಜನ್ಮವನ್ನು ಪಡೆಯಬೇಕು. ಇದು ಆಗುವುದು ಪರಿಶುದ್ಧಾತ್ಮನಿಂದ. ಅಂದ್ರೆ ಫಸ್ಟ್ ವಿ ಮಸ್ಟ್ ರಿಸೀವ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನಿಲ್ಲದೆ ಖಂಡಿತವಾಗಿಯೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತ ರೂಪಾಂತರಗೊಳ್ಳೋದಿಲ್ಲ. Without receiving the Holy Spirit, there is no transformation in your life. You'll be a Christian. In ಕ್ರೈಸ್ತನಾಗಿ ಇರ್ತೀಯ. You go to church ಹೋಗ್ತೀಯ, you pray, ನೀನು ಪ್ರಾರ್ಥಿಸ್ತೀಯ, you do everything, all the religious activities, ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ನೀನು ಮಾಡ್ತೀಯ. But still you remain same. ನೀನು ಹಾಗೆ ಇರ್ತೀಯ. There is no transformation or transfiguration. ಯಾವುದೇ ರೂಪಾಂತರ ಇರೋದಿಲ್ಲ, ಪರಿವರ್ತನೆ ಇರೋದಿಲ್ಲ, ಹೊಸತನ ಇರೋದಿಲ್ಲ. ಕಾರಣ ಏನು? There is no Holy Spirit in your life. ನಿನ್ನ ಜೀವಿತದಲ್ಲಿ ಯಾರಿಲ್ಲ? ಪರಿಶುದ್ಧಾತ್ಮನನ್ನು ಇನ್ನೂ ಹೊಂದಿಕೊಂಡಿಲ್ಲ, ಸ್ವೀಕಾರ ಮಾಡಿಲ್ಲ. It doesn't mean that God did not give you the Holy Spirit. God has already sent Holy Spirit to this world. ದೇವರು ಈ ಪ್ರಪಂಚಕ್ಕೆ ಪವಿತ್ರಾತ್ಮನನ್ನು ಕಳಿಸಿ ಕೊಟ್ಟಿದ್ದಾರೆ. ಆದರೆ ನಿನ್ನ ಒಳಗಡೆ ನೀನು ಬರಮಾಡಿಕೊಂಡಿಲ್ಲ. ಯಾಕೆ ಬರಮಾಡಿಕೊಳ್ಳಿಕ್ಕಾಗಿಲ್ಲ ಅಂದ್ರೆ ಅನೇಕ ಕಾರಣಗಳಿದೆ, ಕಾರಣ ಇದೆ. ಯಾಕೆ ನಮ್ಮೊಳಗಡೆ ಇನ್ನೂ ಪವಿತ್ರಾತ್ಮನನ್ನ ನಮಗೆ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದಕ್ಕೆ ಅನೇಕ ಕಾರಣಗಳಿದೆ. ಒಂದೆರಡು ಕಾರಣ ಹೇಳೋದಾದ್ರೆ, ಒಂದು ಮುಖ್ಯವಾದ ಕಾರಣ, ನಾವು ಶುಭ ಸಂದೇಶವನ್ನ ಆಲಿಸಿಲ್ಲ. We did not hear the gospel of salvation. ತುಂಬಾ ಬೈಬಲ್ ವಾಕ್ಯಗಳನ್ನು ಆಲಿಸಿದ್ದೀವಿ, ತುಂಬಾ ಪ್ರಬೋಧನೆಗಳನ್ನು ಆಲಿಸಿದ್ದೇವೆ, ತುಂಬಾ ಸರ್ಮನ್ಗಳನ್ನ ಆಲಿಸಿದ್ದೇವೆ, ಕೈ ತಟ್ಟಿದ್ದೀವಿ, ಹಲ್ಲೆಲೂಯಾ ಹೇಳಿದ್ದೀವಿ. ಆದರೆ ಗಾಸ್ಪಲ್ ಆಫ್ ಯುವರ್ ಸ್ಯಾಲ್ವೇಷನ್, ಒಂದು ಎಫೆಸದವರಿಗೆ ಬರೆದ ಪತ್ರಿಕೆ 1:13 ಹೇಳ್ತಾರಲ್ವ ಪೌಲರು, ರಕ್ಷಣೆ ತರುವ ಸಂದೇಶ, ಗಾಸ್ಪಲ್ ಆಫ್ ಯುವರ್ ಸ್ಯಾಲ್ವೇಷನ್, ನಿನ್ನ ಆತ್ಮವನ್ನ ರಕ್ಷಿಸುವಂತಹ ರಕ್ಷಣೆಯ ಸಂದೇಶ ಅಂತ ಒಂದು ಸಂದೇಶ ಈ ಬೈಬಲ್ ಪುಸ್ತಕದ ಒಳಗಡೆ ಇದೆ. ಅದನ್ನ ನೀನು ಕೇಳಿಸ್ಕೊಂಡಿಲ್ಲ. ಬೈಬಲ್ನಲ್ಲಿರುವ ತುಂಬಾ ವಾಕ್ಯಗಳು ಕೇಳಿಸ್ಕೊಂಡಿದ್ಯಾ? ಕೈ ತಟ್ಟಿದ್ಯಾ? ತುಂಬಾ ಒಳ್ಳೊಳ್ಳೆ ಬೋಧನೆಗಳನ್ನು ಆಲಿಸಿದ್ಯಾ? ಕೈ ತಟ್ಟಿದ್ಯಾ? ಅದ್ಭುತಗಳನ್ನು ಕಂಡಿರ್ಬೋದು, ಸೌಖ್ಯವನ್ನು ಕಂಡಿರ್ಬೋದು, ಆದರೆ ಪ್ರಯೋಜನ ಇಲ್ಲ. ನಿಜವಾದ ಪ್ರಯೋಜನ ಆಗಬೇಕಾದ್ರೆ ಯು ಮಸ್ಟ್ ಹಿಯರ್ ದ ಗಾಸ್ಪಲ್ ವಿಚ್ ಬ್ರಿಂಗ್ಸ್ ಯು ಸಾಲ್ವೇಷನ್. ಇಂದು ಎಷ್ಟೋ ಕ್ರೈಸ್ತರು ಮತ್ತು ಕ್ರೈಸ್ತೇತರರು ಈ ಶುಭ ಸಂದೇಶವನ್ನ ಆಲಿಸಿ ಅರ್ಥ ಮಾಡಿಕೊಳ್ಳದೇ ಇರೋದ್ರಿಂದ ಅವರ ಒಳಗಡೆ ಪರಿಶುದ್ಧಾತ್ಮನನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಸುಮ್ಮನೆ ಹೋಗಿ ಎಲ್ಲೋ ನೀರನ್ನು ಮುಳುಗಿ ಎದ್ದು ಬರೋದ್ರಿಂದ ಪರಿಶುದ್ಧಾತ್ಮ ಬರೋದಿಲ್ಲ, ಅಥವಾ ಒಂದಿಷ್ಟು ನೀರನ್ನು ತಲೆ ಮೇಲೆ ಸುಳ್ಕೊಳ್ಳೋದ್ರಿಂದ ಪರಿಶುದ್ಧಾತ್ಮ ಬರೋದಿಲ್ಲ. ಯಾರೋ ಒಬ್ರು ತಲೆ ಮೇಲೆ ಕೈ ಇಟ್ಟ ತಕ್ಷಣ ಪರಿಶುದ್ಧಾತ್ಮ ಬರೋದಿಲ್ಲ. ಪವಿತ್ರಾತ್ಮ ಬರಬೇಕಾದ್ರೆ ಯು ಶುಡ್ ಹಿಯರ್ ದ ವರ್ಡ್ ಆಫ್ ಯುವರ್ ಸಾಲ್ವೇಷನ್, ಮೆಸೇಜ್ ಆಫ್ ಯುವರ್ ಸಾಲ್ವೇಷನ್, ಅಂಡ್ ಯು ಮಸ್ಟ್ ಬಿಲೀವ್ ಇನ್ ದಟ್ ಮೆಸೇಜ್ ಆಫ್ ಯುವರ್ ಸಾಲ್ವೇಷನ್. ಯು ಮಸ್ಟ್ ರಿಪೆಂಟ್ ಅಂಡ್ ಓಪನ್ ಯುವರ್ ಹಾರ್ಟ್ ಫಾರ್ ಗಾಡ್ so that God can fill you with His Holy Spirit. Only Jesus can give you the Holy Spirit. ಯೇಸುವಿಗೆ ಮಾತ್ರವೇ ಪರಿಶುದ್ಧಾತ್ಮನನ್ನು ಕೊಡಲಿಕ್ಕೆ ಸಾಧ್ಯ. ಇದಾಗೋದು ಯಾವಾಗ ಅಂದ್ರೆ, ಯಾವುದೋ ಒಂದು ಧರ್ಮಕ್ಕೆ ಸೇರ್ಕೊಂಡ ತಕ್ಷಣ ಸಿಗೋದಿಲ್ಲ, ಅಥವಾ ಸಭೆಗೆ ಸೇರ್ಕೊಂಡ ತಕ್ಷಣ ಸಿಗೋದಿಲ್ಲ, ಒಂದು ಪಂಗಡಕ್ಕೆ ಅಥವಾ ಪ್ರೇಯರ್ ಗ್ರೂಪಿಗೆ ಮಿನಿಸ್ಟ್ರಿಗೆ ಸೇರ್ಕೊಂಡ ತಕ್ಷಣ ಸಿಗೋದಿಲ್ಲ, ಯಾರೋ ಒಬ್ರು ತಲೆ ಮೇಲೆ ಕೈ ಇಟ್ಟ ತಕ್ಷಣ ಇದನ್ನ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ರೋಗ ಸೌಖ್ಯ ಪಡ್ಕೋಬಹುದು, ಬೇರೆ ಬೇರೆ ಏನೇನೋ ಪಡ್ಕೋಬಹುದು, ಆದ್ರೆ ಪರಿಶುದ್ಧಾತ್ಮನನ್ನ, ಈ ನೂತನ ಜನ್ಮವನ್ನ ಪಡ್ಕೊಳ್ಳಿಕ್ಕೆ ಆಗ್ಬೇಕಾದ್ರೆ ದಟ್ ಇಸ್ ಇಂಡಿಪೆಂಡೆಂಟ್, ಇಟ್ಸ್ ಯೂನಿಕ್. ಅದು ವೈಯಕ್ತಿಕವಾದ ಅನುಭವ ಆಗಿದೆ, ಅದು ಯೇಸು ಕೊಡುವಂತದ್ದಾಗಿದೆ. ಇದು ಬೇರೆ ಮನುಷ್ಯರಿಗೆ ಯಾರಿಗೂ ಕೊಡ್ಲಿಕ್ಕೆ ಆಗುವುದಿಲ್ಲ. ಓನ್ಲಿ ಜೀಸಸ್ ಕ್ಯಾನ್ ಗಿವ್ ಅಸ್ ನ್ಯೂ ಲೈಫ್, ಹೊಸ ಜೀವ. ಅವರು ಹೇಳ್ತಾರೆ, ಐ ಹ್ಯಾವ್ ಕಮ್ ಟು ಗಿವ್ ಯು ದ ಲೈಫ್. ಐ ಆಮ್ ದ ಲೈಫ್, ಐ ಹ್ಯಾವ್ ಕಮ್ ಟು ಗಿವ್ ಯು ದ ಲೈಫ್. ನಾನು ಜೀವವಾಗಿದ್ದೇನೆ, ನಾನು ಬಂದಿರೋದು ಆತ್ಮದಲ್ಲಿ ಸತ್ತಿರುವ ನಿನಗೆ ಹೊಸ ಜೀವ ಕೊಡ್ಲಿಕ್ಕೆ ಮತ್ತು ಹೊಸ ಜೀವನ ಕೊಡ್ಲಿಕ್ಕೆ. ಅದು ಎಷ್ಟೋ ಜನ ಸುಮ್ಮನೆ ಬಾಯಲ್ಲಿ ಏಸು 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 ಹೇಳ್ಕೊಂಡು ಕಾಲ ಕಳ್ಕೊಂಡು ಸತ್ತೋಗ್ತಾ ಇದ್ದಾರೆ. ಆ ರೀತಿ ನಮ್ಮ ಜೀವನ ಆಗಬಾರ್ದು. ನಮ್ಮ ಜೀವಿತಗಳು ಸಾಕ್ಷಿ ಆಗಬೇಕು, ದೇವರಿಗೆ ಮಹಿಮೆ ತರುವ ಜೀವನ ಆಗಬೇಕು. ಓದಿ ವಾಕ್ಯವನ್ನು ಎಫೆಸರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 13. ನೀವು ಸಹ ಸತ್ಯವಾಕ್ಯವನ್ನು ಅಂದರೆ ನಿಮಗೆ ಏನನ್ನು ತರುವ? ಜೀವೋದ್ಧಾರ, ರಕ್ಷಣೆ. ವಾಕ್ಯ ನಮ್ಮಲ್ಲಿ ಇರ್ಬೋದು, ಇದೆಯಾ? ಜೀವೋದ್ಧಾರ ತರುವ, ರಕ್ಷಣೆ ತರುವ ಶುಭ ಸಂದೇಶವನ್ನು ಕೇಳಿ. ಏನನ್ನು ಕೇಳಿ? ಶುಭ ಸಂದೇಶ. ಏನನ್ನು ತರುವ ಶುಭ ಸಂದೇಶ? ಜೀವೋದ್ಧಾರ. ಸೌಖ್ಯ ತರುವ ಶುಭ ಸಂದೇಶ ಅಲ್ಲ, ಅದ್ಭುತ ತರುವ ಶುಭ ಸಂದೇಶ ಅಲ್ಲ, ವೀಸಾ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡಿ ಕೊಡುವಂತ ಶುಭ ಸಂದೇಶ ಅಲ್ಲ, ಹೊಸ ಮನೆ ತಂದು ಕೊಡುವ ಶುಭ ಸಂದೇಶ ಅಲ್ಲ. ಹೆಂಗೆ ಕೊಡುವ ಶುಭ ಸಂದೇಶ? ಸತ್ತು ಹೋಗಿರುವ ನಿನ್ನ ಆತ್ಮಕ್ಕೆ ಜೀವ ತಂದು ಕೊಡುವ ಶುಭ ಸಂದೇಶ, ರಕ್ಷಣೆ. ಮೆಸೇಜ್ ಆಫ್ ಯುವರ್ ಸಾಲ್ವೇಷನ್, ರಕ್ಷಣೆ ತಂದು ಕೊಡುವ ಶುಭ ಸಂದೇಶವನ್ನು ಕೇಳಿ 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 ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಕೇಳಿ ವಿಶ್ವಾಸ ಇಟ್ರಿ. ನೋಡಿ ವಿಶ್ವಾಸ ಇಟ್ಟು ಪ್ರಯೋಜನ ಇಲ್ಲ, ಕೇಳಿ ವಿಶ್ವಾಸ ಇರಬೇಕು. ಕೆಲವರು ಅಲ್ಲಿ ಧ್ಯಾನಗಳಿಗೆ, ಪ್ರಾರ್ಥನೆಗಳಿಗೆ ಹೋಗಿ ನೋಡ್ತಾರೆ. ಏನನ್ನ ನೋಡ್ತಾರೆ? ಸತ್ತವರಿಗೆ ಅಂತ ಹೇಳೋದು ನೋಡ್ಬೋದು. ನೋಡಿದಿರಲ್ಲ ಗೊತ್ತಿಲ್ಲ, ನಾನಂತೂ ನೋಡಿಲ್ಲ. ಅಥವಾ ದೊಡ್ಡ ದೊಡ್ಡ ಅದ್ಭುತ ಪವಾಡ ಕಾರ್ಯಗಳನ್ನ ನೋಡಿರ್ಬೋದು. ನೋಡಿ ಯಾರು ಕೂಡ ರಕ್ಷಣೆ ಹೊಂದ್ಕೊಳ್ಳೋದಿಲ್ಲ. ನೋಡಿ ಯೇಸು ಹತ್ರ ಬರ್ಬೋದಷ್ಟೇ, ನೋಡಿ ಯೇಸುವನ್ನ ಪ್ರೀತಿ ಮಾಡೋಕ್ಕಾಗಲ್ಲ. ನೋಡಿ ಯೇಸುವನ್ನ ಹತ್ರ ಬರ್ಬೋದು, ಅದ್ಭುತಕ್ಕೋಸ್ಕರ ಓಡಿ ಬರ್ಬೋದು. ಅಂತವ್ರು ಬಹಳಷ್ಟು ಮಂದಿ ಇವತ್ತಿದ್ದಾರೆ. ನಮಗಲ್ಲಿ ಹೋಗಿ ಅದ್ಭುತ ಆಯಿತು, ಅದಕ್ಕೆ ನಾವು ಯೇಸು ಬಿಡ್ತಾನೆ ಇಲ್ಲ. ಯು ಫೂಲ್, ಯು ಆರ್ ಫೂಲಿಂಗ್ ಯುವರ್ ಸೆಲ್ಫ್, ಯು ಆರ್ ಡಿಸೀವಿಂಗ್ ಯುವರ್ ಸೆಲ್ಫ್. ಬಟ್ ಯು ಮಸ್ಟ್ ಗೋ ಟು ಜೀಸಸ್ ಫಾರ್ ಯುವರ್ ಸಾಲ್ವೇಷನ್, for your deliverance, for your redemption, for your eternal life. ನೀನು ಹೋಗಬೇಕು ಯೇಸುವಿನ ಬಳಿಗೆ, ಅದ್ಭುತಕ್ಕಾಗಿ ಅಲ್ಲ, ಯಾವುದೋ ಒಂದು ಲೋಕದ ಔನ್ನತ್ಯಕ್ಕೋಸ್ಕರ ಅಲ್ಲ. ಯು ಮಸ್ಟ್ ಗೋ ಟು ಜೀಸಸ್. ನೀನು ಯೇಸುವಿನ ಬಳಿಗೆ ಹೋಗಲೇಬೇಕು. ಯಾಕೆಂದ್ರೆ your spirit is dead, you must need life and eternal life. ನಿನಗೆ ಜೀವ ಬೇಕಾಗಿದೆ, ಆತ್ಮಿಕ ಜೀವ ಬೇಕಾಗಿದೆ, ನಿನಗೆ ನಿತ್ಯ ಜೀವ ಬೇಕಾಗಿದೆ, ಪಾಪ ಕ್ಷಮೆ ಹೊಂದಿಕೊಳ್ಳೋದು ಬೇಕಾಗಿದೆ. ಇದಕ್ಕಾಗಿ ಯೇಸು ಹತ್ರ ಬರಬೇಕು. ಯಾರೆಲ್ಲ ಯೇಸುವಿನ ಹತ್ರ ಬಂದು ಅದ್ಭುತ ಪಡ್ಕೊಂಡಿದ್ದಾರೋ ಅವ್ರು ಯೇಸುವಿನ ಪ್ರೀತಿ ಮಾಡಲ್ಲ. ಯಾರು ಯೇಸು ಸ್ವಾಮಿಯ ಬಳಿಗೆ ಬಂದು ರಕ್ಷಣೆ ಪಡ್ಕೊಂಡಿದ್ದಾರೋ ಅವ್ರು ಯೇಸುವಿನ ಪ್ರೀತಿ ಮಾಡಿದ್ದಾರೆ. ಯೇಸು ಸ್ವಾಮಿಯ ಬಳಿಗೆ ಬಂದು ಅದ್ಭುತಗಳನ್ನ, ಸೌಖ್ಯವನ್ನ, ದೊಡ್ಡ ದೊಡ್ಡ ಪವಾಡ ಕಾರ್ಯಗಳನ್ನ ಪಡ್ಕೊಂಡವರು ಎಷ್ಟೋ ಜನ ಈ ಪ್ರಪಂಚದಲ್ಲಿ ಇದ್ದಾರೆ. ಅವರಿಗೆ ಯೇಸು ಕ್ರಿಸ್ತರನ್ನ ನಿಜವಾಗಲೂ ಪ್ರೀತಿ ಮಾಡಲಿಕ್ಕೆ ಆಗುವುದಿಲ್ಲ. They cannot love God. They can follow Jesus. ಅವರು ಯೇಸುವಿನ ಹಿಂದೆ ಬರ್ಬೋದು ಅದ್ಭುತಕ್ಕೋಸ್ಕರ, ಆದರೆ
ಯೇಸುವಿಗಾಗಿ ಅವರಿಗೆ ಬದುಕಲಿಕ್ಕೆ ಆಗೋದಿಲ್ಲ. They cannot live for God. They cannot have that heart to live for God. ದೇವರಿಗಾಗಿ ಬದುಕಲಿಕ್ಕೆ ಬೇಕಾದ ಒಂದು ಹೃದಯ ಅವರಲ್ಲಿಲ್ಲ. Because in their heart, in their spirit, they are dead. ಅವರ ಆತ್ಮದಲ್ಲಿ ಸತ್ತವರಾಗಿದ್ದಾರೆ. Only when they get a life, ಯಾವಾಗ ಅವರ ಆತ್ಮದೊಳಗಡೆ ನಿಜವಾದ ಜೀವ ಬರ್ತದಲ್ಲ, then only they are eligible, they are able to love God and follow Jesus for eternal life, live for His glory. ಅಲ್ಲಿವರೆಗೂ ನಾವು ಬರೀ ಆಶೀರ್ವಾದ ಕೂಟಗಳಿಗೆ ಹೋಗ್ತಾನೆ ಇರ್ತೀವಿ. ಯಾಕೆ ಹೇಳಿ? ಆಶೀರ್ವಾದ ಹೊಂದ್ಕೊಳ್ಳಿಕ್ಕೆ. ಬಿಡುಗಡೆಯ ಸೌಖ್ಯದ ಉತ್ಸವಗಳಿಗೆ ಹೋಗ್ತಾ ಇರ್ತೀವಿ. ಯಾಕೆ ಹೇಳಿ? ಸೌಖ್ಯ ಹೊಂದ್ಕೊಳ್ಳಿಕ್ಕೆ. ಯಾವಾಗ ನೀವು ಬಾರ್ನ್ ಅಗೇನ್ ಅಂತೀರಲ್ವ, ಹೊಸದಾಗಿ ಹುಡ್ತಿರಲ್ವ, ಪರಿಶುದ್ಧಾತ್ಮನ ಪಡ್ಕೊಂಡು ಆಗ ಕೈಯಲ್ಲಿ ಬೈಬಲ್ ಎತ್ಕೊಂಡು ಸೋಲ್ಜರ್ಸ್ ತರ ಆತ್ಮಗಳನ್ನ ಆದಾಯ ಮಾಡಲಿಕ್ಕೆ ಊರುಗಳಿಗೆ ಮನೆಗಳಿಗೆ ಬರ್ತೀರಿ, ದೇವರಿಗಾಗಿ ಬದುಕ್ತೀರಿ, ದೇವರ ರಾಜ್ಯಕ್ಕಾಗಿ ಬದುಕ್ತೀರಿ, ಯೇಸುನ ಪ್ರೀತಿ ಮಾಡಲಿಕ್ಕಾಗುತ್ತೆ. ಓದಿ, ಕಂಟಿನ್ಯೂ. ದೇವರು ವಾಗ್ದಾನ ಮಾಡಿದ ಪವಿತ್ರಾತ್ಮ ಅವನಿಂದ ಮುದ್ರಿತರಾಗಿರಿ. ಇನ್ನು ಪ್ರಾರಂಭದಿಂದ ಓದಿ ಇನ್ನೊಂದ್ಸರಿ. ನೀವು ಸಹ ಸತ್ಯವಾಕ್ಯವನ್ನು ಅಂದರೆ ನಿಮಗೆ ಜೀವೋದ್ಧಾರ ಮತ್ತು ರಕ್ಷಣೆಯನ್ನು ತಂದುಕೊಡುವ ಶುಭ ಸಂದೇಶವನ್ನು ಆಲಿಸಿ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟಿರಿ. ಶುಭ ಸಂದೇಶವನ್ನು ಆಲಿಸಿ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟಿರಿ. ಯಾವುದು ನೋಡಿ ಅಲ್ಲ, ಕೇಳಿ. ಓಕೆ, ಆಲಿಸಿ ವಿಶ್ವಾಸ ಇಟ್ಟಿರಿ. ದೇವರು ವಾಗ್ದಾನ ಮಾಡಿದ ಪವಿತ್ರಾತ್ಮ ಅವರಿಂದ ಮುದ್ರಿತರಾಗಿರಿ. ದೇವರು ಪ್ರಾಮಿಸ್ ಮಾಡಿದ್ದಾರೆ. Promised Holy Spirit. You are sealed by the promised Holy Spirit when you believe in Jesus. ದೇವರು ವಾಗ್ದಾನ ಮಾಡಿದ ಪವಿತ್ರಾತ್ಮರಿಂದ ಮುದ್ರಿತರಾಗಿರಿ. ಈ ಒಂದು ಮುದ್ರೆ ಒಳಗಡೆ ಇದೆಯಾ? ನಿನ್ನ ಒಳಗಡೆ ಈ ಮುದ್ರೆ ಇದ್ರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಪಿಶಾಚಿನಿಂದ ನೋಡಿ ಭಯ ಪಡ್ತಾನೆ. ನಿನ್ನ ಒಳಗಡೆ ಈ ಮುದ್ರೆ ಇಲ್ಲದೆ ಇದ್ರೆ ನೀನು ಪಿಶಾಚಿನ ನೋಡಿ ಭಯ ಪಡಬೇಕಾಗುತ್ತೆ. Today many Christians are afraid of the devil because they do not have the Holy Spirit inside of them. If the true Holy Spirit is living inside of you, you will be convicted of the truth who you are in Christ Jesus, that you are the child of the Most High God, and one who is dwelling in you much greater than one who is in the world, so that you can rebuke the devil, you can resist the devil, you can live for the glory of God by the power of that conviction of the truth. ಆ ಸತ್ಯದ ಅರಿವು ನಮ್ಮ ಒಳಗಡೆ ಇದ್ರೆ, ಆದ್ರೆ ಈ ಸತ್ಯದ ಅರಿವು ನಮ್ಮ ಒಳಗಡೆ ಇಲ್ಲೇ ಇದ್ರೆ, ಯಾರು ಹೇಳ್ತಾರೆ ನಿಮ್ಗೇನೋ ಮಾಡಿಸ್ಬಿಟ್ಟಿದ್ದಾರೆ, ನಿಮ್ಗೆ ಪಿಶಾಚಿ ಪ್ರಾಬ್ಲಮ್ ಇದೆ, ನಿಮ್ ಮನೆ ಒಳಗಡೆ ಪಿಶಾಚಿ ಇದೆ, ಮೆಟ್ಲಲ್ಲಿ ಪಿಶಾಚಿ ಇದೆ, ಡೋರಲ್ಲಿ ಪಿಶಾಚಿ ಇದೆ, ಏನೋ ಮಾಡಿಸಿ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಹೆದರ್ಕೊಂಡು ನಾವು ಮಂತ್ರವಾದಿಗಳ ಹಿಂದೆ ಹೋಗ್ತೀವಿ, ಅಥವಾ ಯಾವುದೋ ಕರಿಸ್ಮ್ಯಾಟಿಕ್ ಬ್ರದರ್ಸ್ಗಳ ಹಿಂದೆ ಹೋಗ್ತೀವಿ. ಅಯ್ಯೋ ಬ್ರದರ್, ಪ್ಲೀಸ್ ಬನ್ನಿ ಬ್ರದರ್, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ದಯವಿಟ್ಟು ಏನಾದ್ರು ಮಾಡಿ ಅಂತ ಬ್ರದರ್ಸ್ಗಳಿಗೆ ಅಥವಾ ಇನ್ಯಾರಿಗೋ ಗುಲಾಮರಾಗ್ಬಿಡ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವಾಗ ನೀವು ಪವಿತ್ರಾತ್ಮದಿಂದ ಮುದ್ರಿತರಾಗ್ತೀರಲ್ವಾ, when you are sealed by the Holy Spirit, you can walk in boldness. ನೀವು ಧೈರ್ಯವಾಗಿ ಬದುಕಬಹುದು, ಭಯದಲ್ಲಿ ಬದುಕೋದಿಲ್ಲ. ಈ ಪ್ರಪಂಚದಲ್ಲಿ ಇವತ್ತು ಕ್ರೈಸ್ತರಾದ ನಾವು ಎಷ್ಟೋ ಭಯದಲ್ಲಿ ಬದುಕ್ತಾ ಇದ್ದೀವಿ. We are worried and we are Christians. ಕ್ರೈಸ್ತರು ಎಷ್ಟು ವಿಷಯದಲ್ಲಿ ವರಿಡ್ ಆಗಿ, ಟೆನ್ಸ್ಡ್ ಆಗಿ, ಭಯಪ್ರಾಂತರಾಗಿ ಬದುಕ್ತಾ ಇದ್ದೀವಿ. ಕಾರಣ ಏನು? ಪ್ರೀತಿಯ ಸಹೋದರ ಸಹೋದರಿಯರೇ, many Christians, they are only namesake Christians, they are not born again. ಹೆಸರಿಗೆ ಮಾತ್ರ ಅನೇಕರು ಇವತ್ತು ಕ್ರೈಸ್ತರಾಗಿದ್ದಾರೆ, ಆದ್ರೆ ಏನಾಗಲಿಲ್ಲ ಗೊತ್ತಾ? ಹೊಸದಾಗಿ ಹುಟ್ಟಲಿಲ್ಲ, ಒಂದು ಆತ್ಮಿಕವಾದ ಜನ್ಮವನ್ನ ಪಡೆದುಕೊಳ್ಳಿಲ್ಲ. ನಾನು ಅವಾಗಲೇ ಹೇಳಿದೆ, ಪಡೆದುಕೊಳ್ಳದೆ ಇರಲಿಕ್ಕೆ ಮುಖ್ಯವಾದ ಅನೇಕ ಕಾರಣಗಳಿದೆ. ಅದರಲ್ಲಿ ಒಂದು ಕಾರಣ they did not hear the true gospel of salvation. ಒಂದು ಮುಖ್ಯವಾದ ಕಾರಣ, ಅವರ ರಕ್ಷಣೆಯ ಶುಭ ಸಂದೇಶವನ್ನು ಕೇಳಲಿಲ್ಲ, ಆಲಿಸಿಲ್ಲ, ಅರ್ಥ ಮಾಡಿಕೊಳ್ಳಿಲ್ಲ. ಬೈಬಲ್ನಲ್ಲಿರುವ ತುಂಬಾ ವಿಷಯಗಳು ಗೊತ್ತು, ಆದರೆ ನಿನ್ನ ಆತ್ಮರಕ್ಷಣೆಗೆ ಸಂಬಂಧಪಟ್ಟ ವಿಷಯಗಳು ಅದನ್ನ ಈಗ ನಾನು ಹೇಳೋದಿಲ್ಲ, ಸಮಯ ಇಲ್ಲ. ಆದರೆ ಈ ರೀತಿ ಒಂದು ವಿಷಯ ಇದೆ. ಈ ವಿಷಯನೇ ಬೈಬಲ್ನ ಅತಿ ಮುಖ್ಯವಾದ ವಿಷಯ. ವಾಟ್ ಈಸ್ ದ ಮೇನ್ ಸಬ್ಜೆಕ್ಟ್ ಆಫ್ ದ ಬೈಬಲ್ ಅಂತ ಕೇಳಿದ್ರೆ ಸಾಲ್ವೇಷನ್, ರಕ್ಷಣೆ.
ಸಾಲ್ವೇಷನ್ ಆಫ್ ಆಲ್ ಪೀಪಲ್, ಸಕಲ ಮಾನವರ ರಕ್ಷಣೆ, ಜೀವೋದ್ಧಾರ. ಇದೇ ಅತಿ ಮುಖ್ಯವಾದ ಬೈಬಲ್ನ ಸಂದೇಶ. ನೀವು ಕೇಳ್ಬೋದು, ಇಷ್ಟು ದೊಡ್ಡ ಬೈಬಲ್ ಇಟ್ಕೊಂಡು ದಿನ ಓದ್ತಿರಲ್ವಾ, ಇದರಲ್ಲಿ ಏನಿದೆ? ಇದರಲ್ಲಿ ಸಕಲ ಮನುಷ್ಯನ ರಕ್ಷಣೆಯ ಸಂದೇಶ ಅಡಗಿದೆ. The message of salvation is hidden in this Bible. Holy Spirit will reveal this message of salvation through the Bible, through the word of God. ಆದರೆ ನೀನು ಒಳಗಡೆ ಪರಿಶುದ್ಧಾತ್ಮ ಇಲ್ಲದೆ ಇದ್ರೆ ನೀನು ಬೋಧನೆ ಮಾಡಬಹುದು, ಮಾಡೋದೆಲ್ಲ ಪ್ರಪಂಚನೇ ಆಗಿರುತ್ತೆ, ಮಾಡೋದೆಲ್ಲ ಧರ್ಮಶಾಸ್ತ್ರನೇ ಆಗಿರುತ್ತೆ, ಮಾಡೋದೆಲ್ಲ ಲೋಕಕ್ಕೆ ಸಂಬಂಧಪಟ್ಟಿದ್ದು, ಶರೀರಕ್ಕೆ ಸಂಬಂಧಪಟ್ಟಿದ್ದು, ಅಥವಾ ಯಾವುದೋ ಒಂದು ಮತಕ್ಕೆ, ಗ್ರೂಪಿಗೆ ಸಂಬಂಧಪಟ್ಟಿದ್ದು, ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ಬೈಬಲ್ ಉಪಯೋಗಿಸಿ ಒಂದೆಷ್ಟು ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ವಂಚನೆಗೆ ಒಳಗಾಗದೆ ಇರ್ಲಿಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಪ್ರೀತಿಯ ಸಹೋದರ ಸಹೋದರಿಯರೇ. ಯಾಕೆ ಅಂದ್ರೆ ಈ born again ಆದವರು ಎಷ್ಟೋ ಜನ ಇದೀವಿ, ಆದ್ರೂ ಕೂಡ ನಾವು ಆತ್ಮಿಕವಾಗಿ ಬೆಳಿಬೇಕು. we need to grow strong in the Lord day by day. ಪ್ರತಿದಿನ ನಾವು ಆತ್ಮಿಕವಾಗಿ ಅಭಿವೃದ್ಧಿ ಆಗಬೇಕು, ಬೆಳಿಬೇಕು. ಬೆಳಿಬೇಕಾದ್ರೆ ಬೆಳವಣಿಗೆಗೆ ಬೇಕಾದ ಆತ್ಮಿಕ ಸಂದೇಶಗಳನ್ನ ಮಾತ್ರ ಆಲಿಸಬೇಕು. ಬೈಬಲ್ ನಲ್ಲಿರುವ ಎಲ್ಲಾ ಬೋಧನೆಗಳು, ಎಷ್ಟು ಬೋಧನೆ ಒಳ್ಳೆಯದೇ, ಬೈಬಲ್ ನಲ್ಲಿ ಇರೋ ಬೋಧನೆ ಒಳ್ಳೆಯದೇ. ಇದನ್ನು ತೆಗೆದುಕೊಂಡು ಬೋಧನೆ ಮಾಡುವವರಿದಾರಲ್ಲ ಅವರು ಮನುಷ್ಯರು. ಸೊ ಮಾನಸಿಕವಾಗಿ ಎಷ್ಟೋ ಬೋಧನೆಗಳು ಇವತ್ತು ನಡೀತಾ ಇದೆ, ವಿಚ್ ಲೀಡ್ಸ್ ಅಸ್ ಟು ದ ವರ್ಲ್ಡ್, ಲೋಕಕ್ಕೆ ಹೇಳ್ಕೊಂಡು ಹೋಗ್ತದೆ. ವಿಚ್ ಲೀಡ್ಸ್ ಅಸ್ ಟು ಮೇಕಿಂಗ್ ಮನಿ, ಹಣ ಮಾಡೋ ಕಡೆ ಕರ್ಕೊಂಡು ಹೋಗ್ತದೆ. ಲೋಕದ ಕಡೆಗೆ, ಲೌಕಿಕವಾದವುಗಳ ಕಡೆಗೆ ವಾಕ್ಯದ ಮುಖಾಂತರ ಎಷ್ಟೋ ಬೋಧನೆಗಳು ಇವತ್ತಾಗ್ತಾ ಇದೆ. ಇನ್ನು ಕೆಲವು ಬೋಧನೆಗಳು ಧರ್ಮಕ್ಕೆ, ಪರ್ಟಿಕ್ಯುಲರ್ ಡಿನಾಮಿನೇಷನ್ ಅಥವಾ ಪಂಗಡ ವಿಂಗಡ ಅಂತ ಏನಾದ್ರು ಹೇಳ್ಕೊಳ್ತಿರಲ್ವ, ಆ ಡಿನಾಮಿನೇಷನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು, ಕೆಲವೊಂದು ಧರ್ಮಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು, ಇನ್ನು ಕೆಲವೊಂದು ಅವರವರ ತಂಡ, ಗ್ರೂಪ್, ಮಿನಿಸ್ಟ್ರಿ ಅಂತ ಏನಿದೆಯೋ ಅವುಗಳಿಗೆ ರಿಲೇಟೆಡ್ ಆಗುವಂಥದ್ದು, ಸೆಲ್ಫ್ ರಿಲೇಟೆಡ್ ಆಗುವಂಥದ್ದು. ಇನ್ನು ಕೆಲವು ಬೋಧನೆಗಳು ಪಿಶಾಚಿಗೆ ರಿಲೇಟೆಡ್ ಆಗುವಂಥದ್ದು, ಪಿಶಾಚಿ ಬಗ್ಗೆ ವಿವರಿಸಲಿಕ್ಕೆ. ಇನ್ನು ಕೆಲವು ಬೋಧನೆಗಳು ಬೇರೆಯವರನ್ನ ಖಂಡಿಸಲಿಕ್ಕೆ, ನಿಂದಿಸಲಿಕ್ಕೆ, ದೂಷಣೆ ಮಾಡಲಿಕ್ಕೆ, ಈ ರೀತಿ ಅನೇಕ ಕಾರ್ಯಗಳಿಗೆ ಬೈಬಲ್ ಇವತ್ತು ಉಪಯೋಗಿಸ್ತಾ ಇದ್ದಾರೆ ಅನೇಕರು. ಬಟ್ ವಿ ನೀಡ್ ಟು ಬಿ ಕೇರ್ಫುಲ್ ವಾಟ್ ವಿ ಆರ್ ಲಿಸನಿಂಗ್. ನಾವು ಏನನ್ನು ಆಲಿಸ್ತಾ ಇದೀವಿ ಅಂತಕ್ಕಂಥ ವಿಷಯದಲ್ಲಿ ನಾವು ಕೇರ್ಫುಲ್ ಆಗಿರಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ. ಕೇರ್ಫುಲ್ ಆಗಿಲ್ಲದೆ ಇದ್ರೆ ಏನಾಗುತ್ತೆ ಕೇಳಿದ್ರೆ, ವಿ ವಿಲ್ ನಾಟ್ ಗ್ರೋ ಸ್ಟ್ರಾಂಗ್ ಸ್ಪಿರಿಚುವಲಿ. ನಮಗೊಂದು ಸ್ಟ್ರಾಂಗ್ ಆದ ಆತ್ಮಿಕ ಜೀವನ ಜೀವಿಸ್ಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಏನೋ ಕೈತಟ್ಟಿ ಹಾಡಿ ಬರ್ತಾ ಇರ್ತೀವಿ ಅಷ್ಟೇನೆ. ಯು ವಿಲ್ ನೆವರ್ ಸರ್ವ್ ದ ಲಾರ್ಡ್ ವಿತ್ ಹೋಲ್ ಹಾರ್ಟೆಡ್ಲಿ. ಪೂರ್ಣ ಹೃದಯದಿಂದ ಪ್ರಭುವನ್ನ ಸೇವಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಪ್ರಭುವಿನ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಇದು ನಮಗೆ ಗೊತ್ತಿರಬೇಕು, ನಮ್ಮ ಮೈಂಡಲ್ಲಿ ಇದು ಇರಬೇಕು. ಪ್ರತಿಯೊಂದು ಬೋಧನೆಗಳು ನಮ್ಮನ್ನ ಯೇಸು ಕ್ರಿಸ್ತನ ಆ ಸಂಬಂಧದಲ್ಲಿ ಬಲಪಡಿಸುವ, ನೆಲೆಗೊಳಿಸುವ ಬೋಧನೆಗಳನ್ನ ಮಾತ್ರ ಆಲಿಸಬೇಕು. ಯಾವ್ದು ರೀತಿ ಬೋಧನೆ ಆಲಿಸ್ಬೇಕು? ನಾವು ಆಲಿಸುವ ಬೋಧನೆ ನಮ್ಮನ್ನ ಯೇಸು ಕ್ರಿಸ್ತನ ಸಂಬಂಧದಲ್ಲಿ ಬಲಪಡಿಸುವ, ನೆಲೆಗೊಳಿಸುವ ಮತ್ತು ಆ ಸಂಬಂಧದಲ್ಲಿ ಮುನ್ನಡೆಸುವ ಬೋಧನೆಗಳನ್ನು ಮಾತ್ರವೇ ನಾವು ಆಲಿಸಬೇಕು. ಕೇರ್ಫುಲ್ ಆಗಿ ಒಂದು ಫಿಲ್ಟರ್ ಹಾಕೊಳ್ಳಿ ಮೈಂಡಲ್ಲಿ. ಈ ಒಂದು ಫಿಲ್ಟರ್ ಮೈಂಡಲ್ಲಿ ಇರಲಿ. ಯಾವುದೇ ಬೋಧನೆ ಇರಲಿ, ಆ ಬೋಧನೆ ಆಲಿಸುವಾಗ ನಿಮ್ಗೆ ಏನಾದ್ರೂ ಅನಿಸಿದ್ರೆ, ಶಾರೀರಿಕವಾಗಿ, ಮಾನಸಿಕವಾಗಿ, ಲೌಕಿಕವಾಗಿ ಹಿತ ಅನಿಸಿದ್ರೆ ಎಸ್ಕೇಪ್ ಆಗಿ. ಅದು ಆತ್ಮಿಕವಾಗಿ ನಿಮ್ಮ ಆತ್ಮಕ್ಕೆ ಪ್ರಯೋಜನಕಾರಿಯಾಗಿದ್ರೆ ಮಾತ್ರ ಅದನ್ನ ಆಕ್ಸೆಪ್ಟ್ ಮಾಡಿ, ಅದನ್ನ ಸ್ವೀಕಾರ ಮಾಡಿ. ಮಿಕ್ಕಿದ್ದನ್ನ ಬಿಟ್ಬಿಟ್ಟು ನೀವಲ್ಲಿಂದ ಎಸ್ಕೇಪ್ ಆಗಿ. ಇವತ್ತು ಅದಾಗಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ. ಎಲ್ಲ ಜಂಕಗಳನ್ನ ಒಳಗಡೆ ತುಂಬಿಸ್ಕೊಳ್ಳೋದಲ್ಲ, ನಾವು ಕೇಳಿಸಿಕೊಂಡ ಆ ಸತ್ಯಗಳಿಂದ ನಾವು ಡಿಪಾರ್ಟ್ ಆಗಬಾರ್ದು, ತಪ್ಪಿ ಹೋಗಬಾರ್ದು. ಇದು ಅನೇಕ ವಂಚಕ ಬೋಧನೆಗಳು ನಡೀತಾ ಇದೆ, ಸೈತಾನ ಕೆಲಸ ಮಾಡ್ತಾ ಇದ್ದಾನೆ. ನಾವು ಎಚ್ಚೆತ್ತುಕೋಬೇಕು. ನಾವು ಆಲಿಸುವ ಬೋಧನೆ ನಮ್ಮನ್ನು ಜೀಸಸ್ಗೆ ಕನೆಕ್ಟ್ ಮಾಡ್ತಾ ಇದೆಯಾ? ನಿತ್ಯ ಜೀವಕ್ಕೆ ಕನೆಕ್ಟ್ ಮಾಡ್ತಾ ಇದೆಯಾ? ಮಾನಸಾಂತರಕ್ಕೆ ಎಡೆ ಮಾಡಿಕೊಡ್ತಾ ಇದೆಯಾ? ದೇವರಲ್ಲಿ ನನ್ನ ನಂಬಿಕೆಯನ್ನ ಇನ್ನೂ ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಉಪಯೋಗ ಆಗ್ತಾ ಇದೆಯಾ? ಕ್ಷಮಿಸಲಿಕ್ಕೆ ಸಹಾಯ ಮಾಡ್ತಾ ಇದೆಯಾ? ಪರಿಶುದ್ಧ ಜೀವನ ಜೀವಿಸಲಿಕ್ಕೆ ಸಹಾಯ ಮಾಡ್ತಾ ಇದೆಯಾ?
ಸೆಲ್ಫಿಶ್ನೆಸ್ ಇಂದ ಹೊರಗೆ ಬರಲಿಕ್ಕೆ ಸಹಾಯ ಮಾಡ್ತಾ ಇದೆಯಾ? ಲಸ್ಟ್ ಆಫ್ ಮನಿ, ಹಣದ ದುರಿಚ್ಛೆಗಳಿಂದ, ಇಚ್ಛೆಗಳಿಂದ ಹೊರಗಡೆ ಬಂದು ಯೇಸುವಿಗಾಗಿ ಜೀವಿಸಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆಯಾ? ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆಯಾ? ದೆನ್ ಫಾಲೋ ಇಟ್. ಅಂತ ಉಪದೇಶಗಳಾದ್ರೆ ಫಾಲೋ ಮಾಡಿ, ತೊಂದರೆ ಇಲ್ಲ. ಅದು ಬಿಟ್ಬಿಟ್ಟು ಬೇಗ ಶ್ರೀಮಂತರಾಗೋದು ಹೇಗೆ? ಕಲಿಬೇಕಾ? ಬನ್ನಿ, ಹೋಗ್ಬೇಡಿ, ಹಾಳಾಗಿ ಹೋಗ್ತೀರಾ. ನಿಮ್ಮ ಸಾಲ ಎಲ್ಲ ತೀರಿಸಿ ನೀವು ಈ ಲೋಕದಲ್ಲಿ ಅಭಿವೃದ್ಧಿ ಆಗೋದು ಹೇಗೆ? ಹೋದ್ರೆ ಹಾಳಾಗಿ ಹೋಗ್ತೀರಾ. ಸಾಲ ತೀರ್ಬೋದು, ಅದಲ್ಲ. ದಟ್ ಈಸ್ ನಾಟ್ ದ ಟೀಚಿಂಗ್. ಯೇಸು ಎಲ್ಲೋದು ಹೇಳಿಲ್ಲ. ಯೇಸು ಎಲ್ಲೋದು ಹೇಳಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರು, ನೀವು ಖಂಡಿತವಾಗಲೂ ನನ್ನ ಬಗ್ಗೆ ಒಂದು ವಾಕ್ಯ ಹೇಳಿದಲ್ವಾ, ಆರಾಧನೆ, ಒಂದು ನಿಜವಾದ ಆರಾಧನೆ ನೀನು ಮಾಡುವಾಗ ನಿನ್ನ ಮೇಲಿರ್ತಕ್ಕಂಥ ಪೈಶಾಚಿಕ ನೊಗಗಳು ಮುರಿಯಲ್ಪಡ್ತವೆ. When you stand worshiping God in truth and spirit, all the yokes of the devil shall be broken by the power of that anointing. That is the power of worship. ಪೌಲಸೀಲರು ಆ ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ ಸೆರೆಮನೆಯಲ್ಲಿ ಅವರು ಏನ್ ಮಾಡಿದ್ರು? ಅವರು ದೇವರೇ ನಮ್ಮ ಸರಪಳಿ ಬಿಚ್ಚಿ ಹೋಗಲಿ ಅಂತ ಪ್ರಾರ್ಥಿಸಲಿಲ್ಲ, ಆರಾಧಿಸಲಿಲ್ಲ, ಕೇಳಲಿಲ್ಲ. ಅವ್ರು ಏನ್ ಮಾಡಿದ್ರು ಅಂದ್ರೆ, ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ ನಗ್ನರಾಗಿದ್ರು ಕೂಡ, ಮೈ ತುಂಬ ಗಾಯಗಳಾಗಿದ್ರು ಕೂಡ, ಹಸಿವೆಯಿಂದ ಬಳಲ್ತಾ ಇದ್ರು ಕೂಡ, ನಿದ್ರೆ ಇಲ್ಲ, ಒಳ್ಳೆ ಜಾಗ ಇಲ್ಲ, ಅನೇಕ ರೀತಿಯಲ್ಲಿ ಟಾರ್ಚರ್ ಆಗ್ತಾ ಇದೆ, ಒಂದು ಒಳ್ಳೆಯ ಪರಿಸ್ಥಿತಿ ಇಲ್ಲ, ಒಳ್ಳೆಯ ವಾತಾವರಣ ಇಲ್ಲ, ಮರಣ ಆವರಿಸಿದೆ ಸುತ್ತಲೂ, ದುಃಖಕರವಾದ ಪರಿಸ್ಥಿತಿ, ಕಷ್ಟಕರವಾದ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಅವರು ಅಂತರಂಗದಿಂದ ತಮ್ಮನ್ನು ದೇವರಿಗೆ ಕೊಟ್ಟರು. They surrendered themselves to God. ದೇವರಿಗೆ ಬಿಟ್ಟು ಕೊಟ್ಟರು. ಬಿಟ್ಟು ಕೊಟ್ಟಿದ್ದರ ಒಂದು ಎಕ್ಸ್ಪ್ರೆಷನ್ ಅವರು ತಟ್ಟಿದ್ರು. ಕೈ ತಟ್ಟಲಿಕ್ಕೆ ಆಗದಿದ್ರು ಕೂಡ ಆ ಸರಪಳಿಗಳನ್ನು ಅಲ್ಲಾಡಿಸಿಕೊಂಡು ದೇವರಿಗೆ ಸ್ತೋತ್ರ ಗೀತೆಯನ್ನು ಹಾಡ್ತಾ ಇದ್ರು. They were praising God. Through that song they are giving themselves to God. ಅದರ ಮುಖಾಂತರ ಅವರು ತಮ್ಮನ್ನೇ ದೇವರಿಗೆ ಬಲಿಯಾಗಿ ಕೊಟ್ಟರು. ಅದರ ಒಂದು ರಿಸಲ್ಟ್ ಅಲ್ಲಿ ನೋಡ್ಲಿಕ್ಕಾಯಿತು. The power of God came upon them. ದೇವರ ಶಕ್ತಿ ಅವರ ಮೇಲೆ ಇಳಿದು ಬಂದಿತ್ತು. The yoke of the devil was broken by the power of the Holy Spirit. ಸೈತಾನನು ಹೇರಿರುವ ನೊಗ ಮುರಿದು ಹೋಯಿತು ಅಭಿಷೇಕದ ಶಕ್ತಿಯಿಂದ. When you pray in your family, ನಿನ್ನ ಮನೆಯಲ್ಲಿ ನೀನು ಆರಾಧನೆ ಮಾಡುವಾಗ, ಗಂಡ ಹೆಂಡತಿ ಕುಟುಂಬದ ಸಮಸ್ಯೆಗಳಿದೆಯಾ, ಸಾಲದ ಸಮಸ್ಯೆ ಇದೆಯಾ, ರೋಗದ ಸಮಸ್ಯೆ ಇದೆಯಾ, ನಿಮ್ಮ ಮಕ್ಕಳು ದಾರಿ ತಪ್ಪಿ ಹೋಗಿದ್ದಾರಾ, you pray like Paul and Silas. ಪೌಲ ಸೀಲನ ಹಾಗೆ ನೀವೇನ್ ಮಾಡಿ ಗೊತ್ತಾ? ಪ್ರಾರ್ಥಿಸಿ, ಅಂದ್ರೆ ಆರಾಧಿಸಿ. ಮನೆಯಲ್ಲಿ ಇಬ್ರು ಕೈ ಇಟ್ಕೊಂಡು ಆ ಕಷ್ಟ, ನೋವು, ದುಃಖ ಏನೆಲ್ಲ ಇದೆಯೋ ಅದೆಲ್ಲ ಹಾಗೆ ಇಟ್ಕೊಂಡು ನೀವು ಸ್ವರ್ಗದ ಕಡೆಗೆ ಕಣ್ಣನ್ನು ಎತ್ತಿ ನಿಮ್ಮ ಜೀವನವನ್ನ, ಹೃದಯವನ್ನು ಪೂರ್ತಿಯಾಗಿ ದೇವರಿಗೆ ಸಮರ್ಪಣೆ ಮಾಡಿಕೊಟ್ಟು ನೀವು ದೇವರನ್ನ ಆರಾಧಿಸಿ ನೋಡಿ. ಖಂಡಿತವಾಗಲೂ ಸ್ವರ್ಗದ ಶಕ್ತಿ ನಿಮ್ಮ ಮನೆ ಒಳಗಡೆ ಇಳಿತದೆ. ನೊಗಗಳು ಮುರಿಯಲ್ಪಡ್ತದೆ. ಬಂಧಿತರು ಬಿಡುಗಡೆ ಹೊಂದಿಕೊಳ್ತಾರೆ. ದೇವರ ಮಹಿಮೆಯನ್ನ ಅಥವಾ ದೇವರ ಕಾರ್ಯಗಳನ್ನ, ದೇವರ ಒಳಿತನ್ನ ನೋಡ್ಲಿಕ್ಕೆ ಆಗ್ತದೆ. ಅದು ಯಾವುದೇ ರೀತಿ ಬಂಧನ ಇರ್ಬೋದು, ಪೈಶಾಚಿಕವಾದ ಬಂಧನ, ಅದು ಮುರಿಯಲ್ಪಡ್ತದೆ. ಮನುಷ್ಯನ ಶಕ್ತಿಯಿಂದ ಅಲ್ಲ, ಪರಿಶುದ್ಧಾತ್ಮನ ಬಲದಿಂದ. ನಾವೇನ್ ಮಾಡಬೇಕು? We have to believe in God and start worshiping God. ನಾವು ದೇವರಲ್ಲಿ ನಂಬಿಕೆ ಇಟ್ಟವರನ್ನ ಆರಾಧನೆ ಮಾಡಿದ್ರೆ ಅಷ್ಟೇ ಸಾಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಆರಾಧನೆಗೆ ತುಂಬಾ ಶಕ್ತಿ ಇದೆ. There is so much power in the worship. Not singing, ಹಾಡಿಗಲ್ಲ ನಾನು ಹೇಳ್ತಾ ಇರೋದು, ವರ್ಷಿಪಿಂಗ್. when you give yourself to God, ನಿನ್ನನ್ನು ದೇವರಿಗೆ ಕೊಡುವಾಗ ಆ ಚಿಕ್ಕ ಬಾಲಕ 5 ರೊಟ್ಟಿ 2 ಮೀನು ಅವನ ಕೈಯಲ್ಲಿತ್ತು. ಅವನ ಹತ್ತಿರ ಇದ್ದ ಆ ಸಣ್ಣ ಕಾಣಿಕೆಯನ್ನು ಅವನು ಕೊಟ್ಟ. 5 ರೊಟ್ಟಿ 2 ಮೀನು. ಯೇಸು ಸ್ವಾಮಿ ಅದನ್ನ ಕೈಗಳಲ್ಲಿ ಎತ್ಕೊಂಡು ಆಶೀರ್ವದಿಸಿದಾಗ ಅದರ ಮೇಲೆ ಏನಾಯ್ತು? ಅದರ ಮೇಲೆ ಒಂದು ಅಭಿಷೇಕ ಬಂತು. ಅಲ್ಲಿದ್ದಂತ ಸುಮಾರು 5-10 ಸಾವಿರ ಜನ ತಿಂದು ತೃಪ್ತರಾದ್ರು, ಮತ್ತೆ ಉಳಿಸ್ಕೊಳ್ಳುವಷ್ಟು ಬಂತು. ಇದು ಹೇಗೆ ಸಾಧ್ಯ ಆಯ್ತು ಅಂದ್ರೆ ಅವನು ಕೊಟ್ಟಾಗ ಸಾಧ್ಯ ಆಯ್ತು. He gave what we had. Now what you have, what God wants from you, not your money, ನಿನ್ನ ಹಣ ಅಲ್ಲ, not your songs, not your flowers, candles. No. God wants your body. ನಿನ್ನ ದೇಹ. ನಿನ್ನನ್ನು ಕೇಳ್ತಾ ಇದ್ದಾರೆ. ದೇವರು ಕೇಳ್ತಾ ಇದ್ದಾರೆ. ಅಂದು ಬಾಲಕನ ಹತ್ರ ಕೇಳಿದ್ದೇನು? ನಿನ್ನ ಕೈಯಲ್ಲಿರೋ ರೊಟ್ಟಿ ನೀನು ಕೊಡಪ್ಪ ಇಲ್ಲಿ ಅಂತ.
ಅವನು ಕೊಟ್ಟ. ಅಲ್ಲಿ ದೇವರ ಮಹಿಮೆ ಅಥವಾ ದೇವರ ಒಳಿತು ಅಲ್ಲಿ ನೋಡ್ಲಿಕ್ಕಾಯ್ತು. ಆ ದೇವರ ಆತ್ಮನ ಅಭಿಷೇಕ ಅಲ್ಲಿ ಕಾರ್ಯ ಮಾಡ್ತು. ಅಲ್ಲಿಂದ ಎಲ್ಲರನ್ನ ತೃಪ್ತಿಪಡಿಸ್ತು. 5 ರೊಟ್ಟಿ 2 ಮೀನು. ಹೇಗೆ ಸಾಧ್ಯ ಆಯ್ತು? ದಟ್ ಈಸ್ ದ ಪವರ್ ಆಫ್ ವರ್ಷಿಪ್. ದಟ್ ಈಸ್ ದ ಪವರ್ ಆಫ್ ಅನಾಯಿಂಟಿಂಗ್. ಅದು ಆರಾಧನೆಯ ಶಕ್ತಿ, ಅದು ಅಭಿಷೇಕದ ಶಕ್ತಿ. ಪ್ರೀತಿಯ ಸಹೋದರ ಸಹೋದರಿ, ನಿನ್ನನ್ನ ನನ್ನನ್ನ ದೇವರು ಕರೆದಿರೋದು ಈ ರೀತಿ ಒಂದು ಆರಾಧಕನಾಗಿ ಬದುಕಲಿಕ್ಕೆ, ಈ ರೀತಿ ಒಂದು ಅಭಿಷೇಕದ ಜೀವನವನ್ನು ಜೀವಿಸಲಿಕ್ಕೆ. ಸುಮ್ಮನೆ ಒಂದು ಜೊಂಡುಗಳ ತರ ಸಾಂಪ್ರದಾಯಿಕವಾಗಿ ಸತ್ತು ಹೋದ ಜೀವನ ಜೀವಿಸಲಿಕ್ಕಲ್ಲ. ಸಂಪ್ರದಾಯಗಳಲ್ಲಿ ಮುಳುಗಿ ಸತ್ತು ಹೋಗಿ ಏನೋ ಒಂದು ಬಾಯಿಂದ ಮಾಡುವ ಆರಾಧನೆಯನ್ನ ಹಾಡುಗಳನ್ನ ಹಾಡಿಕೊಂಡು ಜೀವಿಸಲಿಕ್ಕಲ್ಲ. ದೇವರು ನಮ್ಮನ್ನ ಕರೆದಿರೋದು ಪವಿತ್ರಾತ್ಮ ಭರಿತರಾಗಿ, ಆತ್ಮದಲ್ಲಿ ಜೀವ ಹೊಂದಿದವರಾಗಿ, ದೇವರ ನಿಜವಾದ ಮಕ್ಕಳಾಗಿ, ಆ ತ್ರಯೇಕ ದೇವರನ್ನ ಆತ್ಮದಿಂದಲೂ ಸತ್ಯದಿಂದಲೂ ಅಭಿಷೇಕದಲ್ಲಿ ಆರಾಧಿಸುತ್ತಾ ಆ ಶಕ್ತಿಯನ್ನು ಹೊಂದಿಕೊಂಡು ಬದುಕಲಿಕ್ಕೆ, ಆ ಶಕ್ತಿಯಲ್ಲಿ ಜೀವಿಸಲಿಕ್ಕೆ. God has called you to live an anointed life, not a dummy life, not a religious life, not a traditional life. ಒಂದು ಧಾರ್ಮಿಕವಾದ, ಸಾಂಪ್ರದಾಯಿಕವಾದ, ಒಂದು ವ್ಯರ್ಥವಾದ, ಶಕ್ತಿ ಇಲ್ಲದ, ದುರ್ಬಲವಾದ ಒಂದು ಜೀವನವನ್ನು ಜೀವಿಸಲಿಕ್ಕೆ ಅಲ್ಲ ದೇವರು ನಮ್ಮನ್ನ ಕರೆದಿರೋದು. ದೇವರು ನಮ್ಮನ್ನ ಕರೆದಿರೋದು ನಾವು ಅಭಿಷೇಕ ಹೊಂದಿದವರಾಗಿ ನಿಜವಾದ ಒಂದು ಜೀವನ. ಅಭಿಷೇಕ ಹೊಂದಿದ್ದಾರೆ ಮಾತ್ರವೇ ನಿಜವಾದ ಜೀವನ. ಅಭಿಷೇಕ ಹೊಂದಿದವರಾಗಿ ನಿಜವಾದ ಒಂದು ಕ್ರೈಸ್ತ ಜೀವನವನ್ನ ಈ ಭೂಮಿಯಲ್ಲಿ ಬದುಕಲಿಕ್ಕೆ ದೇವರು ನಮ್ಮನ್ನ ಕರೆದಿದ್ದಾರೆ. ಆದರೆ ನಾವಿವತ್ತು ಯಾವ ರೀತಿಯಲ್ಲಿ ಬದುಕ್ತಿದ್ದೀವಿ? ಪ್ರೀತಿ ಸಹೋದರ ಸಹೋದರಿಯರೇ, ನಮ್ಮ ಜೀವನ ನೋಡಿ ಬೇರೆಯವರಿಗೆ ಪ್ರೇಮಾಸೂಯೆ ಬರಬೇಕು, ಹೊಟ್ಟೆ ಕಿಚ್ಚು. ನಿಮ್ಮ ಮನೆ ನೋಡಿ ಅಲ್ಲ, ನಿಮ್ಮ ಆಸ್ತಿ ಪಾಸ್ತಿ ನೋಡಿ ಅಲ್ಲ, ನಿಮ್ಮ ಕಷ್ಟದ ಪರಿಸ್ಥಿತಿಯಲ್ಲೂ, ನೋವಿನ ಪರಿಸ್ಥಿತಿಯಲ್ಲೂ, ಕೊರತೆಗಳಲ್ಲಿಯೂ ನೀವು ಬಹಳ ಸಂತೋಷವಾಗಿ, ಆನಂದವಾಗಿ, ಪ್ರೀತಿಯಿಂದ ಪರದ ಸೇವೆ ಮಾಡುತ್ತಾ, ದೇವರನ್ನ ಆನಂದಿಸ್ತಾ, ದೇವರಿದ್ದಾರೆ ಎಂದು ಹೇಳ್ಕೊಳ್ತಾ ನೀವು ಬದುಕ್ತಾ ಇದ್ದೀರಲ್ವಾ? ಈ ಬದುಕನ್ನು ನೋಡುವಾಗ ಎಲ್ಲ ಇದ್ದು ನೆಮ್ಮದಿ ಇರ್ತಕ್ಕಂಥ ಎಷ್ಟೋ ಜನರಿದ್ದಾರೆ. ಅವರಿಗೆ ಅನ್ನಿಸ್ಬೇಕು, ಇದು ಇವರಿಂದ ಹೇಗೆ ಸಾಧ್ಯ? ನಮಗಾಗಿ ಆಗ್ತಾ ಇಲ್ಲ. ನಾವು ಹುಟ್ಟು ಕ್ರಿಶ್ಚಿಯನ್ಸ್, ದಿನ ಚರ್ಚಿಗೆ ಹೋಗ್ತೀವಿ, ಇಷ್ಟೊಂದು ಡೊನೇಷನ್ ಕೊಡ್ತೀವಿ, ಇಷ್ಟೊಂದು ಫಾಸ್ಟಿಂಗ್ ಮಾಡ್ತೀವಿ, ಇಷ್ಟೊಂದು ಪ್ರೇಯರ್ ಮಾಡ್ತಿದ್ದೀವಿ, ಬೈಬಲ್ ವಾಕ್ಯಗಳೆಲ್ಲ ಗೊತ್ತು, ನಮಗೆ ಆಗ್ತಾ ಇಲ್ಲ. ಇವರು ಹೇಗೆ ಇದು ಸಾಧ್ಯ? ಹೇಗೆ ಸಾಧ್ಯ? ಪೌಲರು ಹೇಳ್ತಾರಲ್ವಾ, ಫಿಲಿಪ್ಪಿ 4:13 ಸಂತ ಪೌಲರು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯ. Philippians chapter 4:13. ಸರ್ವೇಶ್ವರನ ಶಕ್ತಿಯಿಂದ, ಸರ್ವೇಶ್ವರನ ಶಕ್ತಿಯಿಂದ, ದೇವರ ಶಕ್ತಿಯಿಂದ, by the power of God, by the power of the Almighty God, the creator of heavens and earth, ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದ ಸರ್ವಶಕ್ತನಾದ ದೇವರ ಶಕ್ತಿಯಿಂದ, ಯೇಸು ಪ್ರಭುವಿನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಾದ್ರೂ ಕೇಳಿರ್ಬೋದು ಪೌಲರಿಗೆ, ಮೈ ಡಿಯರ್ ಪೌಲ್, ನೀನ್ ಜೈಲಲ್ಲಿದೆಯಾ, ಹೆಂಡತಿ ಮಗಳಿಲ್ಲ, ಅಪ್ಪ ಅಮ್ಮ ಹೋಗ್ಬಿಟ್ರೆ ಗೊತ್ತಿಲ್ಲ, ಊರ್ನವರೆಲ್ಲ ಹೊರಗಾಕಿದ್ದಾರೆ, ಆದ್ರೂ ಕೂಡ ಜೈಲಲ್ಲಿ ಇದ್ರೂ ಕೂಡ ಹೊರಗಡೆ ಇರೋರಿಗೆ ಸಮಾಧಾನ ಹೇಳಲಿಕ್ಕೆ ನಿನಗೆ ಆಗ್ತಾ ಇದೆ. ನಾವು ಹೊಟ್ಟೆ ತುಂಬ ಊಟ ಮಾಡಿದ್ರು ನೆಮ್ಮದಿಯಿಂದ ಮಲ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ನಿನಗೆ ಸರಿಯಾಗಿ ಊಟ ಸಿಗ್ತಾ ಇಲ್ಲ, ಆದ್ರೂ ಹೊಟ್ಟೆ ತುಂಬಿದವಂತ ಇದೆಯಾ? ನಮಗೆಲ್ಲ ಇದೆ, ಮನೆ ಇದೆ, ಕಾರ್ ಇದೆ, ಬಿಸ್ನೆಸ್ ಇದೆ, ಬಂಗ್ಲೋ ಇದೆ, ಎಲ್ಲ ಇದೆ, ದೊಡ್ಡ ರೊಟೇಷನ್ ಆಗ್ತಾ ಇದೆ, ಆದ್ರೆ ಸಮಾಧಾನ ಇಲ್ಲ. ಆದ್ರೆ ಪಾಕೆಟ್ ಖಾಲಿ ಇದೆ, ಆದ್ರೆ ತುಂಬಾ ರಿಚ್ ತರ ಬದುಕ್ತಾ ಇದೆಯಾ? ವಾಟ್ ಇಸ್ ದ ಸೀಕ್ರೆಟ್? ಆಗ ಪೌಲರು ಹೇಳ್ತಾರೆ ಈ ಮಾತನ್ನ. 11ರಲ್ಲಿ ಇರ್ತಕ್ಕಂಥ ವಾಕ್ಯ ಓದಿ ಗೊತ್ತಾಗುತ್ತೆ. ನಾವು ಯಾವುದೋ ಕೊರತೆಯಲ್ಲಿ ಇದ್ದೇನೆಂದು ಸೂಚಿ ಹೇಳುವುದಕ್ಕಾಗಿ, ತಿಳಿಸುವುದಕ್ಕಾಗಿ ಇದನ್ನು ಹೇಳ್ತಾ ಇಲ್ಲ. ನಾನು ಯಾವ ಸ್ಥಿತಿಯಲ್ಲಿ ಇದ್ರೂ ತೃಪ್ತಿಯಿಂದ ಇರಲು ಕಲಿತುಕೊಂಡಿದ್ದೇನೆ. ಐ ಹ್ಯಾವ್ ಲರ್ನ್ಡ್ ದ ಸೀಕ್ರೆಟ್ ಹೌ ಟು ಬಿ ಕಂಟೆಂಟ್ ಇನ್ ಆಲ್ ಸರ್ಕಮ್ಸ್ಟಾನ್ಸಸ್. ಐ ಹ್ಯಾವ್ ಲರ್ನ್ಡ್, ಅಥವಾ ಐ ನೋ ದ ಸೀಕ್ರೆಟ್ ಹೌ ಟು ಬಿ ಕಂಟೆಂಟ್
ಇನ್ ಆಲ್ ಸರ್ಕಮ್ಸ್ಟಾನ್ಸಸ್, ಎಲ್ಲ ಸಂದರ್ಭದಲ್ಲೂ ತೃಪ್ತಿಯಿಂದ ಇರುವ, ಸಂತೃಪ್ತಿಯಿಂದ ಇರುವ ರಹಸ್ಯ ನಾನು ತಿಳ್ಕೊಂಡ್ಬಿಟ್ಟಿದ್ದೀನಿ, ನಾನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ನೀವು ಕಲಿಬೇಕಾಯ್ತಾ? ಕಲ್ತ್ರೆ ಮಾತ್ರ ಸಾಧ್ಯ. ಸುಮ್ಮನೆ ಪ್ರಾರ್ಥನೆ ಮಾಡಿದ್ರೆ ಆಗೋದಿಲ್ಲ, ಕಲಿಬೇಕು. ಯು ನೀಡ್ ಟು ಲರ್ನ್ ಇಟ್. ಯು ನೀಡ್ ಟು ಲರ್ನ್ ದ ಸೀಕ್ರೆಟ್ಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಸೀಕ್ರೆಟ್ಸ್ ಅನ್ನೋದಕ್ಕಿಂತ ಮಿಸ್ಟ್ರೀಸ್ ಅಂತ ಹೇಳ್ಬೋದು, ಆಯ್ತಾ? ಸೀಕ್ರೆಟ್ ಅಂದ್ರೆ ಯಾರು ಹೇಳ್ಬಾರ್ದಲ್ಲ, ಮಿಸ್ಟ್ರಿ ಅನ್ನೋದು ಹೈಡ್ ಆಗಿರುತ್ತೆ, ಅದು ರಿವೀಲ್ ಆಗಿರುತ್ತೆ. ಸೊ ವಿ ನೀಡ್ ಟು ಲರ್ನ್ ದ ಮಿಸ್ಟ್ರೀಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನ ನಾವು ಕಲಿಯಬೇಕು, ಕಲಿಬೇಕು, ತಿಳ್ಕೋಬೇಕು. ಕ್ರೈಸ್ತರಾದ ಮೇಲೆ we need to know, we need to learn, we need to understand the mysteries of the kingdom of God. Who will reveal these mysteries? Holy Spirit. Through the word of God. ವಾಕ್ಯದ ಮುಖಾಂತರ ಪರಿಶುದ್ಧಾತ್ಮರು ಈ ಸ್ವರ್ಗ ರಾಜ್ಯದ ರಹಸ್ಯಗಳನ್ನ ನಮಗೆ ಪ್ರಕಟಪಡಿಸಿಕೊಡ್ತಾರೆ. ಆ ಪ್ರಕಟಣೆ ನಿಮಗೆ ಸಿಕ್ಕಿದ್ರೆ ನೀವು ಭಾಗ್ಯವಂತರು. ಸಿಗ್ತದೆ. ಯಾರಿಗೆ ಸಿಗ್ತದೆ? ಪವಿತ್ರಾತ್ಮನನ್ನ ಸ್ವೀಕಾರ ಮಾಡಿದ ಪ್ರತಿಯೊಬ್ಬರಿಗೂ ಪ್ರಕಟಣೆ ಸಿಗ್ತದೆ. ಪ್ರಕಟಣೆ ಪಡ್ಕೊಳ್ಳಿಕ್ಕೆ ಅರ್ಹತೆ ಏನು ಕೇಳಿದ್ರೆ ಪವಿತ್ರಾತ್ಮರೇ ಅರ್ಹತೆ, ಬೇರೆ ಏನು ಅಲ್ಲ. ನೀವು ಯಾರು ಸೆಮಿನಾರಿಗೆ ಹೋಗಿ ಓದೋದು ಬೇಕಾಗಿಲ್ಲ, ನೀವು ಯಾವುದು ಕಾಲೇಜಿಗೆ ಹೋಗಿ ಓದೋದು ಬೇಕಾಗಿಲ್ಲ, ಬೈಬಲ್ ಕಾಲೇಜಿಗೆ ಹೋಗಿ 15 ವರ್ಷ 10 ವರ್ಷ 3 ವರ್ಷ 5 ವರ್ಷ ಸ್ಟಡಿ ಮಾಡಿ ಥಿಯಾಲಜಿ ಫಿಲಾಸಫಿ ಕಲಿಯೋ ಅವಶ್ಯಕತೆ ಇಲ್ಲ. Only one thing you must do, being in the presence of ದೇವರ ಸಾನ್ನಿಧ್ಯದಲ್ಲಿ ಇದ್ದವರ ವಾಕ್ಯಗಳನ್ನು, ಶುಭವಾರ್ತೆಯನ್ನು ಆಲಿಸಿ ನೀನು ಹೊಸದಾಗಿ ಹುಟ್ಟಬೇಕು, ಪರಿಶುದ್ಧಾತ್ಮನ ಪಡ್ಕೊಳ್ಬೇಕು. That is the qualification to get the revelation of God's word. That is for all people. ಎಲ್ಲರಿಗೂ ಕೇವಲ ಬೋಧನೆ ಮಾಡೋಬ್ಬರಿಗೆ ಮಾತ್ರ ಅಲ್ಲ, ಎಲ್ಲ ಮನುಷ್ಯರಿಗೂ. God is not a partial God. ದೇವರು ಪಕ್ಷಪಾತಿ ಅಲ್ಲ. ಮನೆಯಲ್ಲಿ ಅಡಿಗೆ ಕೆಲಸ ಮಾಡುವ ಸಹೋದರಿಗೂ, ಮೈಕ್ರೋಫೋನ್ ಪ್ರಬೋಧನೆ ಮಾಡುವ ಬೋಧಕರಿಗೂ ಒಂದೇ ರೀತಿಯಲ್ಲಿ ದೇವರಾತ್ಮರ ಪ್ರಕಟಣೆಯನ್ನು ಕೊಡುತ್ತಾರೆ. ಆದ್ರೆ ಬಾರ್ನಿಗೆ ಆಗಬೇಕಷ್ಟೇ, ಹೊಸದಾಗಿ ಹುಟ್ಟಬೇಕಷ್ಟೇ. ಕ್ವಾಲಿಫಿಕೇಶನ್ ಏನು ಕೇಳಿದ್ರೆ ಬಾರ್ನಿಗೆ ಆಗಬೇಕು, ಹೊಸದಾಗಿ ಹುಟ್ಟಬೇಕು. ಯು ಮಸ್ಟ್ ರಿಸೀವ್ ದ ಹೋಲಿ ಸ್ಪಿರಿಟ್. ಅದು ಬಿಟ್ಬಿಟ್ಟು ನಮ್ಮ ತಾತನ ಕಾಲದಿಂದ ಕ್ರಿಶ್ಚಿಯನ್ಸ್ ಬ್ರದರ್, ನಾವು ತಾತನ ಕಾಲದಿಂದ ಚರ್ಚೆಗೆ ಹೋಗ್ತಾ ಇದೀವಿ, ನಮಗೆ ಬೈಬಲ್ ಗೊತ್ತು, ನಮ್ಗೆ ಅದು ಗೊತ್ತು, ಇದು ಗೊತ್ತು, ಮಣ್ಣು ಗೊತ್ತು, ಮಸಿ ಗೊತ್ತು ಅಂದ್ರೆ 5 ಪೈಸೆ ಪ್ರಯೋಜನ ಇಲ್ಲ. ಯಾವ ಪ್ರಕಟಣೆ ಸಿಗೋದಿಲ್ಲ. ಯಾವತ್ತು ನೀನು ಕಂಪ್ಲೇಂಟ್ಗಳಲ್ಲೇ ಬದುಕ್ತೀಯಾ, ಚಾಡಿ ಹೇಳ್ಕೊಂಡೇ ಬದುಕ್ತೀಯಾ, ಟೆನ್ಷನ್ ಅಲ್ಲೇ ಬದುಕ್ತೀಯಾ, ಬೇರೆಯವ್ರಿಗೂ ಟೆನ್ಷನ್ ಕೊಟ್ಕೊಂಡೇ ಬದುಕ್ತೀಯಾ. ದೇವರ ವಾಕ್ಯದ ಪ್ರಕಟಣೆಗಳು ಪಡ್ಕೊಳ್ಳದೆ ಇದ್ರೆ ನಾವು ನಿರ್ಭಾಗ್ಯರು. ನಮ್ಮ ಜೀವನಕ್ಕೆ ಅರ್ಥ ಇಲ್ಲ, ಬೆಲೆ ಇಲ್ಲ, ವೇಸ್ಟ್ ಬಾಡಿ. ಈ ಬಾಡಿ ಯೂಸ್ ಆಗೋದು ಯಾವಾಗ ಗೊತ್ತಾ? ಆತ್ಮನ ಪ್ರಕಟಣೆಗಳು ಬಂದಾಗ ಮಾತ್ರ. ಅವರು ಹೇಳ್ತಾರೆ, ಓದಿ ಒಂದ್ಸರಿ. ನಾನು ಯಾವುದೋ ಕೊರತೆಯಲ್ಲಿರುವೆನೆಂದು ಸೂಚಿಸಲು ಇದನ್ನೆಲ್ಲ ಹೇಳ್ತಾ ಇಲ್ಲ. ನಾನು ಯಾವ ಸ್ಥಿತಿಯಲ್ಲಿದ್ದರೂ ತೃಪ್ತಿಯಿಂದ ಇರಲು ಕಲಿತುಕೊಂಡಿದ್ದೇನೆ. ಬಡತನ ಇರಲಿ, ನನ್ನ ಹತ್ರ ಈಗ 10 ಕೋಟಿ ಇದ್ರು, ಪಾಕೆಟ್ ಖಾಲಿ ಇದ್ರು, ನಾನು ನೆಮ್ಮದಿದೆ. ಕೆಲವರಿಗೆ ಪಾಕೆಟ್ ಖಾಲಿ ಇದ್ರೆ ನೆಮ್ಮದಿ ಇಲ್ಲ, ಕೋಟಿ ಬಂದ್ರು ನೆಮ್ಮದಿ ಇಲ್ಲ, ಟೆನ್ಷನ್. ಕೋಟಿ ಸಿಕ್ಬಿಟ್ರೆ ಖರ್ಚು ಮಾಡೋದು ಹೇಗೆ ಅಂತ ಒಂದು ಟೆನ್ಷನ್. ಇದನ್ನು ಉಳಿಸ್ಕೊಳ್ಳೋದು ಹೇಗೆ, ಇದನ್ನು ಇನ್ವೆಸ್ಟ್ ಮಾಡೋದು ಎಲ್ಲಿ ಮಾಡಿದ್ರೆ ಜಾಸ್ತಿ ಲಾಭ ಸಿಗುತ್ತೆ, ಇದನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ಬೋದು, ಹೇಗೆ ಇದನ್ನ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ಆ ಟೆನ್ಷನ್. ಏನು ಇಲ್ಲದೆ ಇದ್ರೆ ಹೇಗಪ್ಪ ದುಡ್ಡು ಮಾಡೋದು ಅಂತ ಆ ಥರ ಟೆನ್ಷನ್. ಇಬ್ರು ಟೆನ್ಷನ್ ಪಾರ್ಟಿಗಳೇ. ಅವ್ರು ಹೇಳ್ತಾರೆ, ಕೊರತೆ ಇರಲಿ, ಸಮೃದ್ಧಿ ಇರಲಿ, ಏನೇ ಇರಲಿ, ಅದು ಕೋಟಿನೇ ಇರಲಿ, ಜೀರೋನೇ ಇರಲಿ, ಆಮೇಲೆ ಹಸಿದಿರಲಿ, ಹೊಟ್ಟೆ ತುಂಬಿರಲಿ, ಯಾವ ಶ್ರೀಮಂತಿಕೆ ಇರಲಿ, ಬಡತನ ಇರಲಿ, ಯಾವ ಸ್ಥಿತಿಯಲ್ಲಿದ್ದರೂ ಎಲ್ಲಾ ವೇಳೆಯಲ್ಲಿಯೂ ತೃಪ್ತನಾಗಿರುವ ರಹಸ್ಯವನ್ನು ನಾನು ತಿಳಿದಿದ್ದೇನೆ. ನಿಮಗೆ ಯಾವಾಗ ಈ ತಿಳುವಳಿಕೆ ಬರುತ್ತೋ ನೀವು ಪಾಸ್ ಆಗ್ತೀರಿ. ಎಲ್ಲಿವರೆಗೆ ಈ ತಿಳುವಳಿಕೆ ನಿಮಗೆ ಬರೋದಿಲ್ಲೋ ನೀವು ಫೇಲ್ ಆಗಿ ಬರುತ್ತಾ ಇರ್ತೀರಿ. ಎಲ್ಲಾ ಪರೀಕ್ಷೆ ಫೇಲ್ ಆಗ್ತಾನೆ ಇರ್ತೀರಿ. ಯಾಕೆ ಫೇಲ್ ಆಗ್ತಾ ಇದ್ದೀರಿ? ವಿಶ್ವಾಸದ ಪರೀಕ್ಷೆಗಳಲ್ಲಿ ಯಾಕೆ ಫೇಲ್ ಆಗ್ತಾ ಇದ್ದೀವಿ? ನಮ್ಮ ಕ್ರೈಸ್ತ ಜೀವಿತದಲ್ಲಿ ನಾವು ಯಾಕೆ ಫೇಲ್ ಆಗ್ತಾ ಇದ್ದೀವಿ? ನಮ್ಮ ಆತ್ಮಿಕ ಜೀವಿತದಲ್ಲಿ ಯಾಕೆ ನಾವು ಫೇಲ್ ಆಗ್ತಾ ಬದುಕ್ತಾ ಇದ್ದೀವಿ? ಕಾರಣ ತಿಳುವಳಿಕೆ ಇಲ್ಲ. ಯಾವ ತಿಳುವಳಿಕೆ? ಸುಮ್ಮನೆ ದೇವರ ಬಗ್ಗೆ ಒಂದು ಜನರಲ್ ನಾಲೆಡ್ಜ್ ಅಲ್ಲ, ಅದೆಲ್ಲರಿಗೂ ಇದೆ. ಈ ಜನರಲ್ ನಾಲೆಡ್ಜ್ ಇಂದ ಏನು ಪ್ರಯೋಜನ ಇಲ್ಲ. ಕನ್ವಿಕ್ಷನ್ಸ್ ಬೇಕು, ಮನವರಿಕೆ ಆಗಬೇಕು.
ಪ್ರಕಟಣೆ ಒಳಗಡೆ ಆಗಬೇಕು. ಇದು ಮಾತ್ರನೇ ಪ್ರೀತಿಯ ಸಹೋದರ ಸಹೋದರಿಯರೇ ಈ ತೃಪ್ತಿಕರವಾದ ಜೀವನದ ಸೀಕ್ರೆಟ್. ವಾಟ್ ಈಸ್ ದ ಸೀಕ್ರೆಟ್ ಆಫ್ ಎ ಕಂಟೆಂಟ್ಮೆಂಟ್ ಲೈಫ್? ರೆವಲೇಷನ್ ಆಫ್ ಜೀಸಸ್ ಕ್ರೈಸ್ಟ್. Revelation of the word of God is the secret of the contentment life, satisfied life. Do you want to have a satisfied life here on earth? You must need to have the revelation of Jesus Christ every day. Get the revelation of God's word every day. That will help you to lead a contentful or satisfied life. ಈ ಭೂಮಿಯಲ್ಲಿ ತೃಪ್ತಿಕರವಾದ ಜೀವನ ಬೇಕಾ? ಸಮಾಧಾನಕರವಾದ ಜೀವನ ಬೇಕಾ? ಅದಕ್ಕಿರುವ ದಾರಿ ಒಂದೇ. ಇದು ಬಡವರಿಗೂ ಅನ್ವಯ ಆಗುತ್ತೆ, ಶ್ರೀಮಂತರಿಗೂ ಅನ್ವಯ ಆಗುತ್ತೆ, ಎಲ್ಲಾ ಜಾತಿ ಜನಾಂಗದವರಿಗೂ ಅನ್ವಯ ಆಗುತ್ತೆ, ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ. ಏನ್ ಗೊತ್ತಾ? ಯೇಸು ಕ್ರಿಸ್ತನ ಪ್ರಕಟಣೆ, ದೇವರ ವಾಕ್ಯದ ಪ್ರಕಟಣೆ ಪಡೆದುಕೊಳ್ತಾ ಬದುಕೊಳ್ಳೋದು. ಇದು ಓದಿದವರಿಗೂ ಅನ್ವಯಿಸುತ್ತೆ, ಏನೂ ಓದದೇ ಇದ್ದವರಿಗೂ ಅನ್ವಯಿಸುತ್ತೆ. ಶ್ರೀಮಂತರಿಗೂ ಅನ್ವಯಿಸುತ್ತೆ, ಬಡವರಿಗೂ ಅನ್ವಯಿಸುತ್ತೆ, ಆರೋಗ್ಯವಂತರಿಗೂ ಅನ್ವಯಿಸುತ್ತೆ, ರೋಗಿಗಳಿಗೂ ಅನ್ವಯಿಸುತ್ತೆ. ನೋಡಿ, ದೇವರು ಎಷ್ಟು ಸಿಂಪಲ್ ಆಗಿದ್ದಾರೆ. ದೇವರು ಅವರನ್ನ ಅರಿತುಕೊಳ್ಳೋದನ್ನ ಎಲ್ಲರಿಗೂ ಸಿಗುವ ಹಾಗೆ ಮಾಡಿದ್ದಾರೆ. ನೀವೊಂದು ಶಾಲೆಗೆ ಅಡ್ಮಿಷನ್ ಎಲ್ಲರಿಗೂ ಸಿಗೋದಿಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲವರಿಗೆ ಸೇರಿಸ್ತೀವಿ, ಇನ್ನು ಕೆಲವರಿಗೆ ಫೀಸ್ ಜಾಸ್ತಿ ಇರುವ ಶಾಲೆಯಲ್ಲಿ ಸೇರಿಸ್ತೀವಿ. ಆದರೆ ದೇವರನ್ನ ಅರಿತುಕೊಳ್ಳಲಿಕ್ಕೆ ದೇವರು ಅತಿ ಸಿಂಪಲ್ ಆಗಿರುವ ಮನುಷ್ಯನಿಗೂ ಎಲ್ಲ ತರಹದ ಕ್ಯಾಟಗರಿ ಮನುಷ್ಯರಿಗೂ ಅವಕಾಶ ಮಾಡಿಕೊಂಡಿದ್ದಾರೆ. ಆದ್ರಿಂದ ದೇವರನ್ನ ನೀನು ಅರಿತುಕೊಳ್ಳಿಲ್ಲ ಅಂದ್ರೆ ಅದು ನಿನ್ನ ಫೂಲಿಶ್ನೆಸ್. ಆಸ್ ಎ ಹ್ಯೂಮನ್ ಬೀಯಿಂಗ್, ನಾಟ್ ಆಸ್ ಎ ಕ್ರಿಶ್ಚಿಯನ್, ಐ ಆಮ್ ಸೇಯಿಂಗ್, ಆಸ್ ಎ ಹ್ಯೂಮನ್ ಬೀಯಿಂಗ್, if you have not understood your creator, if you have not understood Jesus in your life, you are a fool. You must know your creator first. ನಿನ್ನ ಸೃಷ್ಟಿಕರ್ತನನ್ನ, ನಿನ್ನ ರಕ್ಷಕನಾದ ದೇವರನ್ನ, you must know God, the one true living almighty God, your father, the creator of heaven and earth. You must know that God first, and you can know. What we need to know God? Life in your body. ನಿನ್ನ ದೇಹದ ಜೀವ ಅಂತ ಇದ್ರೆ ದೇವರನ್ನ ಅರ್ಥಕೊಳ್ಬೋದು. ಅದೇ ಕ್ವಾಲಿಫಿಕೇಶನ್. ಎಷ್ಟು ಓದಬೇಕು? ಓದೋದೇ ಬೇಡಪ್ಪ. ನೀನು ಯಾವ ಜಾತಿಯಲ್ಲಿ ಇರಬೇಕು? ನೀನು ಮನುಷ್ಯನಾಗಿ ಹುಟ್ಟಿದ್ರೆ ಸಾಕು, ಶರೀರದಲ್ಲಿ ಜೀವ ಇದ್ರೆ ಸಾಕು. ಇನ್ನು ಕೆಲವರು ಕೋಮದಲ್ಲಿ ಇರ್ತಾರಲ್ಲ, ಅವ್ರ ಪರಿಸ್ಥಿತಿ ದೇವರು ನೋಡ್ಕೊಳ್ತಾರೆ. ಇವ್ರು ನೋಡ್ಬಾರಿ, ನೀನು ಕೋಮ ಬಂದಿಲ್ವಲ್ಲ, ಬರೋದಕ್ಕಿಂತ ಮೊದಲು ದೇವ್ರನ್ನ ತಿಳ್ಕೊ, ಇಲ್ಲ ನೀನು ಹೋಗ್ಬಿಡ್ತೇವೆ ಕೋಮಕ್ಕೆ. ನಿನಗೆ ದೇವ್ರು ಹೇಳ್ತಾ ಇರೋದು ಕೋಮದಲ್ಲಿ ಇದ್ದವ್ರಿಗೆ ಅಲ್ಲ. ಕೋಮದಲ್ಲಿ ಇದ್ದವ್ರನ್ನ ಏನ್ ಮಾಡ್ಬೇಕು ದೇವ್ರು ನೋಡ್ಕೊಳ್ತಾರೆ. ಕೆಲವರು ಸತ್ತವ್ರಿಗೆ ಏನ್ ಮಾಡೋದು ಬ್ರದರ್? ಸತ್ತವ್ರು ಹೋಗ್ಬಿಟ್ರಿ, ಸತ್ತಿಲ್ವಲ್ಲ, ಸಾಯಿಗಿಂತ ಮೊದಲೇ ಜೀವ ಪಡ್ಕೋ. ಇನ್ನು ಕೆಲವರು ಚಿಕ್ಕ ಮಕ್ಕಳಿಂದ ಅವ್ರ ಕತೆ, ನೀನ್ ಚಿಕ್ಕ ಮಗುವಲ್ಲ, ಬೇಬಿ ಸಿಟ್ಟಿಂಗ್ ಇಂದ ಬಂದಿದೆಯಲ್ಲ ಮೇಲಕ್ಕೆ, ನಿನ್ನ ಹತ್ರ ಮಾತಾಡ್ತಾ ಇದ್ದಾರೆ. ಸೊ ಇದೆಲ್ಲ ಫೂಲಿಶ್ನೆಸ್. ಸತ್ತವ್ರಿಗೆ ಏನ್ ಮಾಡೋದು? ಸತ್ತೋದವ್ರಿಗೆ ಏನ್ ಮಾಡ್ತೀಯಪ್ಪ ನೀನು? ಏನು ಮಾಡೋಕ್ಕಾಗಲ್ಲ. ಚಿಕ್ಕ ಮಕ್ಕಳಿದ್ದಾರಲ್ಲ, ಅವ್ರಿಗೆ ಏನು ಅರ್ಥ ಆಗಲ್ಲ. ಅವರಿಗೆ ನೀನೇನು ಅವ್ರ ಸೃಷ್ಟಿಕರ್ತನ? ಅವರ ಸೃಷ್ಟಿಕರ್ತ ಅವ್ರನ್ನ ಹೇಗೆ ಡೀಲ್ ಮಾಡಬೇಕು, ಹೇಗೆ ಕಲಿಸ್ಬೇಕು ಅವ್ರಿಗೆ ಕಲಿಸ್ಕೊಡ್ತಾರೆ. ಸತ್ತವರಿಗೆ ಶುಭ ಸಂದೇಶ ನೀನು ಸಾರಿಲ್ಲ, ಏಸು ಸಾರಿದ್ದಾರೆ. ಸೊ ಯು ಡೋಂಟ್ ವರಿ, ಯು ವರಿ ಅಬೌಟ್ ಯುವರ್ ಸೆಲ್ಫ್. ಯುವರ್ ಸ್ಪಿರಿಟ್ ಇಸ್ ಆಲ್ಮೋಸ್ಟ್ ಇನ್ ಡೆಡ್ ಕಂಡೀಷನ್. ನಿನ್ನ ಆತ್ಮ ಸಾಯುವ ಹಂತದಲ್ಲಿದೆ, ಕೆಲವು ಸತ್ಯ ಹೋಗ್ಬಿಟ್ಟಿದೆ. ಅಟ್ ಲೀಸ್ಟ್ ಯು ಗೆಟ್ ದ ಲೈಫ್. ಡೋಂಟ್ ವರಿ ಅಬೌಟ್ ಅದರ್ ಪೀಪಲ್. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಜೀವನ ಹೊಂದಿಕೋಬೇಕು. ಈ ಜೀವನ ಹೊಂದಿಕೊಂಡು ಸಂತೃಪ್ತಿಯ ಜೀವನವನ್ನು ಈ ಭೂಮಿಯಲ್ಲಿ ಜೀವಿಸಬೇಕು. ನೋಡಿ, ಯಾವುದೇ ತಂದೆ ತಾಯಿ ಆಗಲಿ, ಈ ಭೂಲೋಕದಲ್ಲಿರುವ ತಂದೆ ತಾಯಿ ಎಲ್ಲರೂ ಸ್ವಾರ್ಥಿಗಳಲ್ಲ, ಒಳ್ಳೆಯವರಂತೆ ಯಾರೂ ಇಲ್ಲ, ದೇವರೊಬ್ಬರೇ. ಸ್ವಾರ್ಥಿಗಳಾದ ಕೆಟ್ಟವರಾದ, ಯೇಸು ಹೇಳಿರೋದು ನಾನಲ್ಲ, ಕೆಟ್ಟವರಾದ ನೀವೇ. ನಿಮ್ಮ ಮಕ್ಕಳು ಯಾವಾಗಲೂ ಸಂತೋಷವಾಗಿರೋದನ್ನು ಬಯಸ್ತೇವೆ. ನಿಮ್ಮ ಮಕ್ಕಳು ಕೆಳಗೆ ಬಿದ್ದು ಅಲ್ಲೇ ಒದ್ದಾಡೋದನ್ನ ಯಾವ ತಂದೆ ತಾಯಿ ನೋಡಲಿಕ್ಕೆ ಇಷ್ಟಪಡೋದಿಲ್ಲ. ಇಟ್ ಡಸಂಟ್ ಮೀನ್ that you are a very good parent. No. You are a parent full of love and compassion. No. According to God's word, you evil, ಕೆಟ್ಟವರು, ಕೆಟ್ಟ ತಂದೆ ತಾಯಿಗಳಾದ ನೀವೇ ನಿಮ್ಮ ಮಕ್ಕಳು. ನೀವು ಸೃಷ್ಟಿ ಮಾಡಿಲ್ಲ, ನೀವೊಂದು ಕೂತು ಕೂಡ ನಿಮ್ಮ ಮಕ್ಕಳಿಗೆ ಕೊಟ್ಟಿಲ್ಲ, ಸೃಷ್ಟಿ ಮಾಡಿಲ್ಲ. You are not the creator of your children, only caretaker.
ಆಯ್ತಾ? ಆದ್ರೆ ನೀವು ಜನ್ಮ ಕೊಟ್ಟ ಆ ಮಕ್ಕಳು ಬಿದ್ದಾಗ, ನೊಂದುಕೊಂಡಾಗ ನೀವು ಅಳ್ತೀರಿ, ಅವರ ಮೇಲೆ ಕೆತ್ತುತ್ತೀರಿ, ಅವರು ಸಂತೋಷವಾಗಿರ್ಬೇಕು ಅಂತ ಬಯಸ್ತೀರಿ ಯಾವಾಗಲೂ. ಆಸ್ ಎ ಸೆಲ್ಫಿಶ್ ಪರ್ಸನ್, evil person, you always want your children to be happy. ಹಾಗಾದ್ರೆ ಒಳ್ಳೆಯವರು ಮಾತ್ರ ಆಗಿರುವ, ಕರುಣಾಮೂರ್ತಿ ಆಗಿರುವ, ಪ್ರೀತಿ ಸ್ವರೂಪನಾಗಿರುವ, ಸೃಷ್ಟಿಕರ್ತನಾಗಿರುವ, ರಕ್ಷಕನಾಗಿರುವ ತಂದೆಯಾದ ದೇವರು ಪ್ರಭು ಯೇಸು ಕ್ರಿಸ್ತರು ಅವರ ಮಕ್ಕಳಾಗಿರುವ ನಾನು ಮತ್ತು ನೀವು, ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರು ಕೂಡ ಅವರ ಮಕ್ಕಳಾಗಿ ಈ ಭೂಮಿಯಲ್ಲಿ ಅಳ್ತಾ ಬದುಕಬೇಕು ಅಂತ ಆಸೆ ಪಡೋದಿಲ್ಲ, ಕೊರತಾ ಬದುಕಬೇಕು ಅಂತ ಆಸೆ ಪಡೋದಿಲ್ಲ, ಆನಂದವಾಗಿ ಸಂತೋಷವಾಗಿ ಬದುಕಬೇಕು ಅಂತ ಆಸೆ ಪಡ್ತಾರೆ. That is the will of our heavenly Father. ಆದ್ರೆ ನಾವು ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು, ಚಾಡಿ ಹೇಳ್ಕೊಂಡು, ಸುಳ್ಳು ಹೇಳ್ಕೊಂಡು, ವ್ಯಭಿಚಾರ ಮಾಡಿಕೊಂಡು, ಡ್ರಿಂಕ್ಸ್ ಮಾಡಿಕೊಂಡು, ಪಾರ್ಟಿಗಳು ಮಾಡಿಕೊಂಡು, ಲೋಕದ ಮನರಂಜನೆ ಎಂಟರ್ಟೈನ್ಮೆಂಟ್ ವರ್ಲ್ಡ್ ಅಲ್ಲಿ ಎಂಜಾಯ್ ಮಾಡಿಕೊಂಡು, ದ್ವೇಷ ಇಟ್ಕೊಂಡು, ಸ್ವಾರ್ಥದ ಬದುಕನ್ನು ಜೀವಿಸಿ ದುಃಖ ಪಡುವಾಗ, ಅಳುವಾಗ, ಕೊರಗುವಾಗ, ಸಾಲ ಆಯ್ತು, ರೋಗ ಆಯ್ತು, ಟೆನ್ಷನ್ ಆಯ್ತು, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಗಂಡ ಹೋಗ್ಬಿಟ್ಟ, ಹೆಂಡತಿ ಓಡೋಗ್ಬಿಟ್ಲು, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತ ಯಾವಾಗಲೂ ಕೊರಗ್ತಾ ಬದುಕುವಾಗ ಆಸ್ ಎ ಕ್ರಿಶ್ಚಿಯನ್ ಆ ದೇವರು ಎಷ್ಟು ದುಃಖಿಸ್ತಾರೆ ಗೊತ್ತಾ? ಆ ಪವಿತ್ರಾತ್ಮರು ಎಷ್ಟು ನೊಂದ್ಕೊಳ್ತಾರೆ ಗೊತ್ತಾ? ಅದನ್ನ ನಾವು ಯೋಚನೆ ಮಾಡೋದೇ ಇಲ್ಲ. ದೇವರಿಗೆ ಸಂತೋಷ ತಂದು ಕೊಡೋ ಮಕ್ಕಳಾಗಿದ್ದೀವಿ. We must bring joy to the heart of God, our heavenly Father. ಯಾವಾಗ ಸಾಧ್ಯ? ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿ ಸತ್ಯದ ಅರಿವಿನಲ್ಲಿ ನಾವು ಜೀವಿಸುವಾಗ, then only we can bring joy to our heavenly Father, Jesus Christ. ಅದಲ್ಲದೆ ಸುಮ್ಮನೆ ಸ್ವಲ್ಪ ಅಲ್ಲೆಲ್ಲೇ ಹೇಳಿ ಮೈಕ್ ಇಟ್ಕೊಂಡು ನಂತರ ಇಂಥ ಪ್ರಬೋಧನೆ ಮಾಡೋದ್ರಿಂದ ದೇವರಿಗೆ ಸಂತೋಷ ಆಗೋದಿಲ್ಲ. ದೇವರ ಹೃದಯಕ್ಕೆ ಸಂತೋಷ ಆಗಬೇಕಾದ್ರೆ ಐ ಮಸ್ಟ್ ಲಿವ್ ಹ್ಯಾಪಿಲಿ, ನಾನು ಸಂತೋಷ ಪಡಬೇಕು. ಯಾವ ಪರಿಸ್ಥಿತಿಯಲ್ಲೂ ಹೇಗೆ ಇದ್ರು ನಾವು ಸಂತೋಷ ಬದುಕೋದನ್ನ ಕಲಿಬೇಕು. ಇದು ಸಾಧ್ಯ ಆಗೋದು ಯಾವಾಗ ಗೊತ್ತಾ? ನನ್ನ ಹೃದಯದಲ್ಲಿ ಒಂದು ಆಸೆ ಬರಬೇಕು, ನಾನು ಯೇಸುವನ್ನು ಪ್ರೀತಿಸಬೇಕು. ಐ ವಾಂಟ್ ಟು ಲವ್ ಮೈ ಜೀಸಸ್ with all my heart. ಯಾರ ಹೃದಯದಲ್ಲಿ ಯೇಸು ಮೇಲೆ ನಿಜವಾದ ಪ್ರೀತಿ ಇದೆಯೋ ಅವರು ಖಂಡಿತವಾಗಲು ಯೇಸು ಸ್ವಾಮಿಯ ಹೃದಯಕ್ಕೆ ಆನಂದ ತರುವ ಜೀವನ ಜೀವಿಸಲಿಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. If you truly love Jesus, you always try to bring happiness or joy to God's heart. Otherwise, you always seek worldly happiness. ಇಲ್ಲ ಅಂದ್ರೆ ಬರೀ ಲೋಕದ ಸಂತೋಷ ಹುಡ್ಕೊಂಡಿರ್ತೀಯ, ಲೌಕಿಕವಾದ ರೀತಿಯಲ್ಲಿ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಕೊಟ್ಟಂತ ಈ ದಿನಕ್ಕಾಗಿ, ದೇವರು ನಮಗೆ ಕೊಟ್ಟಂತ ಈ ಸಂದೇಶಕ್ಕಾಗಿ, ಈ ಸತ್ಯದ ಅರಿವಿಗಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಕಾಗೋದಿಲ್ಲ. ಕಡೆದಾಗೋದು ವಾಕ್ಯ ಹೇಳಿ ನಾನು ಮೈಂಡ್ ಮಾಡ್ತೀನಿ. ಯೋಹಾನನ ಬರೆದ ಶುಭ ಸಂದೇಶ 15ನೇ ಅಧ್ಯಾಯ 11ನೇ ವಾಕ್ಯ. ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 15 ವರ್ಸ್ 11. ಅಲ್ಲಿ ಯೇಸು ಹೇಳುವಂತ ಒಂದು ಮಾತು ತಮ್ಮ ಶಿಷ್ಯರಿಗೆ, ಇದೇ ಮಾತನ್ನ ಇಂದು ನಮಗೂ ಹೇಳ್ತಾ ಇದ್ದಾರೆ ಮತ್ತು ನಮ್ಮಿಂದ ಇದನ್ನ ದೇವರು ಬಯಸ್ತಾ ಇದ್ದಾರೆ. God is saying this word to each one of us and expecting this result from you and me. ಈ ಒಂದು ರಿಸಲ್ಟ್ ನಮ್ಮಿಂದ ದೇವರು ಬಯಸ್ತಾ ಇದ್ದಾರೆ. ಓದಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ. ಎಂತ ಆಸೆ ನೋಡಿ ಯೇಸು ಸ್ವಾಮಿ. What a kind heart, what a loving heart Jesus has. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ, ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂತಲೂ, ನಿಮ್ಮೊಳಗಡೆ ಬಂದಿರುವ ಆ ನನ್ನ ಆನಂದ ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ. ಇದನ್ನೆಲ್ಲ ನಿಮಗೆ ಹೇಳ್ತಾ ಇದ್ದೇನೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ ವಾಕ್ಯಗಳೆಲ್ಲ ನಮಗೆ ಅಂದ್ರೆ, so that we can be filled by his joy and that joy must overflow from our hearts. We all created
are created to experience this joy. This joy. ನಾವೆಲ್ಲರೂ ಸೃಷ್ಟಿಸಲ್ಪಟ್ಟಿದ್ದು ಯೇಸು ಕ್ರಿಸ್ತನ ಹೃದಯದಲ್ಲಿರುವ ಆನಂದ ನಮ್ಮ ಹೃದಯದಲ್ಲಿ ಅನುಭವಿಸ್ತಾ ಈ ಭೂಮಿ ಮೇಲೆ ಬದುಕಬೇಕು ಅಂತ. ಕ್ವೆಶ್ಚನ್, ಆರ್ ವಿ ಎಕ್ಸ್ಪೀರಿಯನ್ಸಿಂಗ್ ದ ಜಾಯ್ ಆಫ್ ಜೀಸಸ್ ಕ್ರೈಸ್ಟ್ ಇನ್ ಯುವರ್ ಲೈಫ್, ಇನ್ ಯುವರ್ ಫ್ಯಾಮಿಲಿ? ಆಸ್ ಎ ಕ್ರಿಶ್ಚಿಯನ್, ಆಸ್ ಎ ಕ್ಯಾರಿಸ್ಮ್ಯಾಟಿಕ್ ಆಗಿ, ಕ್ರಿಶ್ಚಿಯನ್ ಆಗಿ, ಅಥವಾ ಇನ್ಯಾರೋ ಆಗಿ, ಆಸ್ ಎ ಬಿಲೀವರ್, ವಿಶ್ವಾಸಿಯಾಗಿ, are you able to experience the joy of Jesus in your heart, in your families? ಕ್ರೈಸ್ತ ಕುಟುಂಬವಾಗಿ, ಕ್ರೈಸ್ತ ಸಹೋದರನಾಗಿ, ಸಹೋದರಿಯಾಗಿ ನಿನ್ನ ಹೃದಯದಲ್ಲಿ ಯೇಸು ಕ್ರಿಸ್ತನ ಹೃದಯದಲ್ಲಿರುವ ಆನಂದವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತಾ ಇದೆಯಾ? Is that joy overflowing from your heart? Is that joy coming out of your heart? ನಿನ್ನ ಒಳಗಡೆ ಇರುವ ಆ ಯೇಸುವಿನ ಆನಂದ ಉಕ್ಕಿ ಉಕ್ಕಿ ಹೊರಗಡೆ ಬರ್ತಾ ಇದೆಯಾ? ಅದು ಬರ್ತಾ ಇದ್ದರೆ ನಿನ್ನ ಸ್ವಾರ್ಥ ಬದುಕನ್ನು ಬದುಕಲಿಕ್ಕೆ ಆಗೋದಿಲ್ಲ. ಯು ಕೆನಾಟ್ ಲಿವ್ ಎ ಸೆಲ್ಫ್ ಸೆಂಟರ್ಡ್ ಲೈಫ್. ನಾನು ನಂದು ಅಂತಕ್ಕಂಥ ಬೌಂಡ್ರಿ ಒಳಗಡೆ ಬದುಕಲಿಕ್ಕೆ ಆಗೋದಿಲ್ಲ. ಯು ವಿಲ್ ಗೋ ಔಟ್ ಆಫ್ ದಟ್ ಸೆಲ್ಫಿಶ್ ಬೌಂಡ್ರಿ. ಆ ಸ್ವಾರ್ಥ ಅಂತಕ್ಕಂಥ ಆ ಒಂದು ಬಂಧನದಿಂದ, ಚೌಕಟ್ಟಿನಿಂದ ಹೊರಗಡೆ ಹೋಗಿ ಏನ್ ಮಾಡ್ತೇವೆ ಗೊತ್ತಾ? ಯು ಆಲ್ಸೋ ಶೇರ್ ದ ಮೆಸೇಜ್ ಆಫ್ ಗ್ರೇಟ್ ಜಾಯ್. ಪರಮಾನಂದವನ್ನು ಸಂದೇಶವನ್ನು ನೀನು ಸಾರ್ತೀಯ. You also go out to the world, to the people, and share the message of great joy. ಜನರೆಲ್ಲರಿಗೂ ಪರಮಾನಂದ ತಂದು ಕೊಡುವ ಶುಭವಾರ್ತೆಯನ್ನು ತೆಗೆದುಕೊಂಡು ಹೋಗಿ ಅಕ್ಕಪಕ್ಕದ ಮನೆಯವರಿಗೆ ನೀನು ಕೊಡ್ತೀಯ. ಸಿಕ್ಕವರಿಗೆಲ್ಲ ಕೊಡ್ಲಿಕ್ಕೆ ಹೋಗ್ತೀಯ. ಅವ್ರು ಒದಿತಾರೆ, ಬಡಿತಾರೆ, ಬೈತಾರೆ, ಮುಗಿದ ಮೇಲೆ ಉಳ್ತಾರೆ. ಆದ್ರೂ ಸಂತೋಷದಿಂದ ಮತ್ತೆ ಕೊಡ್ಲಿಕ್ಕೆ ಹೋಗ್ತೀಯ, ನಿಲ್ಸೋದೇ ಇಲ್ಲ. That is the power of the joy of Jesus Christ. ಯೇಸು ಕ್ರಿಸ್ತನ ಆನಂದದ ಶಕ್ತಿ ಅದಾಗಿದೆ. ನಿನ್ನ ಹೃದಯದೊಳಗಡೆ ಆನಂದ ತುಂಬಲ್ಪಡಬೇಕು. ನಮ್ಮೊಬ್ಬೊಬ್ಬರ ಅಂತರಂಗದಲ್ಲಿ ಈ ಆನಂದ ತುಂಬಲ್ಪಡಬೇಕು. ಇದು ದೇವರು ಬಯಸ್ತಾ ಇದ್ದಾರೆ. ಅದೇ ಎದ್ದು ನಿಂತು ದೇವರಿಗೆ ಸ್ತೋತ್ರ ಹೇಳುತ್ತಾ, ಪ್ರೀತಿಮಯ ಪ್ರಭು ಯೇಸುವೇ, ಗೊತ್ತಿಲ್ಲ